ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೋದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮ ವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಪುರುಷೋತ್ತಮ ಯೋಗದ ಕೆಲವು ಶ್ಲೋಕಗಳನ್ನು ನಿನ್ನೆ ಅನುಸಂಧಾನ ಮಾಡ್ತಾ ಬರ್ತಾ ಇದ್ವಿ. ನಮಗೆ ಸಂಸಾರ ಬೇಡ, ಸಂಸಾರದಿಂದ ಮುಕ್ತಿ ಬೇಕು ಅಂತ ಅಪೇಕ್ಷೆ. ಮುಕ್ತಿಗೆ ಸಾಧನ ಯಾವುದು? ಅದನ್ನು ಭಗವಂತ ಬೇರೆ ಬೇರೆ ಶ್ಲೋಕಗಳಲ್ಲಿ ಅನುಸಂಧಾನ ಮಾಡಿಸ್ತಾ ಬರ್ತಾನೆ. ನಿನ್ನೆ ಹೇಳುವಾಗ ನಿರ್ಮಾಣ ಮೋಹ, ಚಿತಸಂಗ ದೋಷ, ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ, ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೀ ಗಚ್ಚಂತ್ಯಮೂಢಾ ಪದಮವ್ಯಯಂ ತತ್. ಇವೆಲ್ಲ ಯಾರಲ್ಲಿ ಪಡೆದಿರ್ತದೆ, ಯಾರಲ್ಲಿ ಹೊಂದಿರ್ತದೆ, ಯಾರಲ್ಲಿ ಬಂದಿರ್ತದೆ ಅವನು ಮುಕ್ತಿಗೆ ಸಾಧನ ಮಾಡ್ತಾ ಇದ್ದಾನೆ ಅಂತ ಅಭಿಪ್ರಾಯ. ಇದೆಲ್ಲ ಹಿಂದಿನ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಕೃಷ್ಣ ಹೇಳಿದ್ರದ ಸಾರ. ಮೊದಲು ಭಗವದ್ಗೀತೆಯ ಪ್ರಾರಂಭದಲ್ಲಿ 2ನೇ ಅಧ್ಯಾಯದಿಂದ ಕೃಷ್ಣ ಹೇಳಲಿಕ್ಕೆ ಹೊರಟದ್ದು ಜೀವ ಹಾಗೂ ಭಗವಂತನ ಸ್ವರೂಪವನ್ನು ಅನುಸಂಧಾನ ಮಾಡಿಸಿದ. ಜೀವ ಸ್ವರೂಪ ಅದು ಪ್ರತಿಬಿಂಬ, ಭಗವಂತನ ಸ್ವರೂಪ ಅದು ಬಿಂಬ. ಆ ಬಿಂಬ ಹಾಗೂ ಪ್ರತಿಬಿಂಬ ಭಾವವನ್ನು ನಿಚ್ಚಳವಾಗಿ ನಮಗೆ ಅನುಸಂಧಾನ ಮಾಡಿಸಿದ. ಅದು 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಲ್ಲಲ್ಲಿ 2ನೇ ಅಧ್ಯಾಯವೇ ಒಂದಿಷ್ಟು ವಿಷಯಗಳನ್ನು ಮತ್ತಷ್ಟು ಹೆಚ್ಚಿಂದ ಹೇಳ್ತು. ಮನುಷ್ಯನಿಗೆ ಸ್ವಧರ್ಮ ಆಚರಣೆ ಬಹಳ ಮುಖ್ಯ ಅಂತ. ಯುದ್ಧವನ್ನು ಸ್ವಧರ್ಮವಾಗಿ ಆಚರಣೆ ಮಾಡು. ಅರ್ಜುನನ ಅನೇಕ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕಿತ್ತು. ಆ ಪ್ರಶ್ನೆಗೆ ಉತ್ತರ ಕೊಡುವ ನೆಪದಲ್ಲೇನೆ ಕೃಷ್ಣ ನಮಗೆಲ್ಲ ಸಾಧನದ ದಾರಿಯನ್ನು ತೋರಿಸ್ತಾ ಬರ್ತಾನೆ. ಸ್ವಧರ್ಮ ಆಚರಣೆ ಅಂತಂದಾಗ ಯಾವುದನ್ನು ಹೇಳ್ತಾರೆ? ಭಗವತ್ಪಾದರು ಭಾಷ್ಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸ್ವಗೀತ ವೃತ್ತಿಯ ಭಕ್ತಿಯ ಭಗವದಾರಾಧನಮೇವ ಪರಮೋ ಧರ್ಮ. ತನಗೆ ವಿಹಿತವಾದ ವೃತ್ತಿಯಿಂದ ಭಕ್ತಿಯಿಂದ ಭಗವಂತನನ್ನು ಆರಾಧನೆ ಮಾಡೋದು ಪರಮಧರ್ಮ. ಅದಕ್ಕೆ ವಿರುದ್ಧವಾದದ್ದೇನೇ ಇದ್ರೂ ಅದು ಅಧರ್ಮ. ಇದನ್ನು ಬೋಧಿಸೋದೇ ಭಗವದ್ಗೀತೆಯ ಸಾರ, ಭಗವದ್ಗೀತೆಯ ಉದ್ದೇಶ ಅಂತ ಚಿಂತನೆ ಮಾಡಿಸ್ತಾರೆ. ಇನ್ನಿತರ ಕೆಲವು ಪ್ರಶ್ನೆಗಳು ಬಂದವು. ಸಾವು ಅರ್ಥಾತ್ ನಾಶ ಇರೋದು ಯಾವುದಕ್ಕೆ, ನಾಶ ಯಾವುದಕ್ಕಿಲ್ಲ, ಆ ವಿವೇಕವನ್ನು ಕೃಷ್ಣ ಮಾಡಿಕೊಟ್ಟ. ಮನುಷ್ಯ ಒಳಗಿರುವ ಆತ್ಮ ಇದ್ದಾನೆ ಹಾಗೂ ಅವನ ದೇಹ ಇದೆ. ಈ ದೇಹ ಆತ್ಮರಲ್ಲಿ ಆತ್ಮನಿಗೆ ಯಾವತ್ತೂ ನಾಶ ಇಲ್ಲ. ಆತ್ಮನನ್ನು ಅವ್ಯಯ ಅಂತ ಕರೀತಾರೆ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ. ಇದು ಜೀವನ ಸ್ವರೂಪವನ್ನು ಹೇಳ್ತದೆ, ಭಗವಂತನ ಸ್ವರೂಪವನ್ನು ಹೇಳ್ತದೆ. ನಿತ್ಯ ಸರ್ವಗತಸ್ಥಾಣು. ನಿತ್ಯ ಸರ್ವಗತಃ ಸರ್ವಗತಸ್ಥಃ ಅಣು. ಅಣು ಅಂತಂದ್ರಿಂದ ಜೀವನ ಸ್ವರೂಪವನ್ನು ಪರಿಚಯ ಮಾಡಿಸುವಂಥ ಮಾತು ಅದೇ ಆಗಿದೆ. ಸರ್ವಗತಸ್ಥ ಅಂತನ್ನೋ ಮಾತು ಅದು ಭಗವಂತನಿಗೂ ಅನ್ವಯ. ಜೀವಾತ್ಮ ದೇಹದ ಪರಿಮಿತಿಯಲ್ಲಿ ಅಷ್ಟೇ
ಪ್ರಭಾವದಿಂದ ಮಾತ್ರ ವ್ಯಾಪಿಸಿದಾನಾದ್ರಿಂದ ಸರ್ವಗತಃ ಅಂತ ಅರ್ಥ ಮಾಡಬೇಕು ಅಂತ ಚಿಂತನೆ ಮಾಡಿಸಿದ್ದಾರೆ. ಹೀಗೆಲ್ಲ ಕೃಷ್ಣ ಪ್ರಾರಂಭದಲ್ಲಿ ಜೀವನ ಸ್ವರೂಪಕ್ಕೆ ನಾಶವೇ ಇಲ್ಲದಿದ್ದಾಗ ಯುದ್ಧ ಮಾಡಿದರೆ ಎದುರುಗಡೆ ಇದ್ದವರೆಲ್ಲ ನಾಶ ಆಗ್ತಾರೆ ಅಂತ ಭ್ರಮಿಸಿ ನೀನು ಯುದ್ಧ ಮಾಡಲ್ಲ ಅಂತ ಇದ್ದಿ, ಹಾಗನ್ಬೇಡ, ಅವ್ರಿಗೆ ಯಾರಿಗೂ ನಾಶವೇ ಇಲ್ಲ ಅಂತ ಹೇಳಿಬಿಟ್ಟ. ಇಲ್ಲ, ದೇಹ ನಾಶವಾಗ್ತದೆ ಹಾಗಾಗಿ ನಾನು ಯುದ್ಧ ಮಾಡಲ್ಲ, ಭೀಷ್ಮನ ದೇಹ, ದ್ರೋಣನ ದೇಹ, ಕರ್ಣನ ದೇಹ ಅದೆಲ್ಲ ನಾಶ ಆಗ್ತದೆ, ಅದಕ್ಕೆ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದ್ದ. ಅದು ಮೋಹವೇ. ಯಾಕೆ ಅಂದರೆ ದೇಹಕ್ಕೆ ನೀನು ಯುದ್ಧ ಮಾಡದೆ ಹೋದ್ರೂ ನಾಶ ಇದೆ ಅಂತಂದ ಕೃಷ್ಣ. ನೀನು ಮಾಡಲಿಲ್ಲ ಅಂದ್ರೆ ಮಾತ್ರ ನಾಶ ಇಲ್ಲ ಅಂತ ಭಾವಿಸ್ಬೇಡ. ನೀನು ಯುದ್ಧ ಮಾಡದೆ ಹೋದ್ರೆ ದೇಹ ಶಾಶ್ವತವಾಗಿ ಉಳಿತದೋ? ಅಶ್ವತ್ಥ ಅನ್ನೋ ಪದದಿಂದ ಆ ವಿವರಣೆ ಕೊಡಬೇಕು. ಅವ್ಯಯ ಹಾಗೂ ಅಶ್ವತ್ಥ ಅನ್ನೋ ಎರಡು ಪದಗಳು ಭಗವದ್ಗೀತೆಯಲ್ಲಿ ಆಡಿದ್ದಿದೆಯಲ್ಲ, ಪ್ರಾರಂಭದ ಅಧ್ಯಾಯಗಳಲ್ಲಿ ಕೃಷ್ಣ ಜೀವನ ಸ್ವರೂಪವನ್ನ, ದೇಹದ ನಾಶವನ್ನ ವಿವರಣೆ ಕೊಟ್ಟದ್ರದ್ದು ಎಲ್ಲ ಅಲ್ಲಿ ಸಂಗ್ರಹವಾಗಿದೆ ಅಂತ ಚಿಂತನೆ ಮಾಡಬೇಕು. ಅವನಿಗೆ ಬಂದಂತಹ ಮೋಹ ಅದನ್ನ ಕೃಷ್ಣ ಕಳೀತಾ ಬಂದ. ದೇಹವನ್ನು ನೀನು ನಿತ್ಯ ಅಂತ ತಿಳಿದ್ರೆ ತಪ್ಪಾಗ್ತದೆ, ಆತ್ಮನನ್ನ ಅನಿತ್ಯ ಅಂತ ತಿಳಿದ್ರೆ ತಪ್ಪಾಗ್ತದೆ. ಆ ಸ್ವರೂಪ ಚೆನ್ನಾಗಿ ತಿಳ್ಕೊಳ್ಬೇಕು, ಅದು ಹೋಗಲೇಬೇಕು ಆ ಮೋಹ ಅಂತ ಹೇಳಿ ನಿರ್ಮಾಣ ಮೋಹ ಅಂತ ಈ ಅಧ್ಯಾಯದಲ್ಲಿ ಕೃಷ್ಣ ಆ ಪದದಿಂದ ಅನುಸಂಧಾನ ಮಾಡಿಸ್ತಾನೆ. ಮೋಹ ಅಂದ್ರೆ ತಪ್ಪು ತಿಳುವಳಿಕೆ. ಮನುಷ್ಯ ಅರ್ಧ ಬದುಕನ್ನ ತಪ್ಪು ತಿಳುವಳಿಕೆಯಲ್ಲೇ ಕಳೆದು ಬಿಡ್ತಾನೆ, ಸರಿ ತಿಳ್ಕೊಳ್ಳಿಕ್ಕೆ ಹೋಗೋದೇ ಇಲ್ಲ. ಅದಕ್ಕೆ ಕೃಷ್ಣ ಪದೇ ಪದೇ ಹೇಳ್ತಾನೆ, ಸಂಶಯಕ್ಕೊಳಗಾಗಬೇಡ, ಭ್ರಮೆಗೊಳಗಾಗಬೇಡ, ಮೋಹಕ್ಕೊಳಗಾಗಬೇಡ. ಈಗೆಲ್ಲ ಒಂದು ಇಂಗ್ಲಿಷ್ನಲ್ಲಿ ಒಂದು ಶಬ್ದ ಇದೆ, ಸ್ವಲ್ಪ ಪ್ರಾಕ್ಟಿಕಲ್ಲಿಗೆ ಬಾ ಅಂತ ಇರ್ತಾರೆ ಅಲ್ಲಲ್ಲಿ ಮನೆಯೊಳಗೆ. ಬಹಳ ಹಳೆಯ ವಿಷಯಗಳನ್ನು ಪದೇ ಪದೇ ಮನೆಯಲ್ಲಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಕೂಡಲೇ ಅವ್ರನ್ನ ಮಾತನಾಡಿಸುವಾಗ ಎದುರುಗಡೆ ಇದ್ದವ್ರು ಹೇಳೋದೇ ಅದು, ಸ್ವಲ್ಪ ಪ್ರಾಕ್ಟಿಕಲ್ಲಿಗೆ ಬಾ, ಆಮೇಲೆ ಉಳಿದೆಲ್ಲ ಮಾತಾಡು ಅಂತಂತಾರೆ. ಅದರ ಇವ್ರು ಯಾವ ಅರ್ಥದಲ್ಲಿ ಆ ಶಬ್ದ ಆಡ್ತಾರೋ ಅದು ಬೇರೆ. ನಾವಂತೂ ಆ ಪದವನ್ನು ಚೆನ್ನಾಗಿ ಬಳಸ್ಕೊಳ್ಳಿಕ್ಕೆ ಬರ್ತದೆ. ಪ್ರಾಕ್ಟಿಕಲ್ಲಿಗೆ ಬಾ ಅಂದ್ರೆ ಪೂರ್ಣ ಪುಣ್ಯವೂ ಇಲ್ಲ, ಪಾಪನೂ ಇಲ್ಲ, ಸ್ವರ್ಗನೂ ಇಲ್ಲ, ನರಕನೂ ಇಲ್ಲ ಅನ್ನೋ ಅರ್ಥದಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ಲಿಗೆ ಬಾ ಅಂತ ಹೇಳೋರು ಇದ್ದಾರೆ. ಆ ಅರ್ಥದಲ್ಲಿ ನಾವು ಆಡಬಾರ್ದು ಅಷ್ಟೇ. ಯಾಕಂದ್ರೆ ವೇದವನ್ನ, ಮಹಾಭಾರತವನ್ನ, ಅಧ್ಯಾತ್ಮ ಗ್ರಂಥವನ್ನ ನಂಬಿ ಆಸ್ತಿಕರಾಗಿ ಬದುಕುವವರು ಪ್ರಾಕ್ಟಿಕಲಿಗೆ ಬಾ ಅನ್ನೋ ಅರ್ಥವನ್ನ, ಪದವನ್ನ ಎಲ್ಲವನ್ನ ಗಾಳಿಗೆ ತೂರಿ ಮಾತನಾಡುವುದಲ್ಲ, ಎಲ್ಲ ಹೊಂದಾಣಿಕೆ ಮಾಡಿಕೊಳ್ಬೇಕು ಅಂತಾನೆ ಕೃಷ್ಣ. ಇನ್ನು ಜಿತಸಂಗ ದೋಷಾಹ, ಭಗವಂತ ಕೃಷ್ಣ 3ನೇ ಅಧ್ಯಾಯ 4ನೇ ಅಧ್ಯಾಯಗಳಲ್ಲಿ ಈ ಯುದ್ಧ ಮಾಡಿದಾಗ ಮನುಷ್ಯನಿಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸ್ತಾವೆ. ಅರ್ಜುನನಿಗೆ ಹಾಗೆ ಮನುಷ್ಯನಿಗೂ ಬರೋ ಸಂಭವ ಇದೆ. ಯುದ್ಧ ಮಾಡಿದಾಗ ಹೇಗೆ ಮಾಡಬೇಕು? ಅದನ್ನ ಯುದ್ಧವನ್ನು ದೇವರ ಪೂಜೆಯಾಗಿ ಮಾಡಬೇಕು, ನಿಷ್ಕಾಮವಾಗಿ ಮಾಡಬೇಕು, ಹೀಗೆಲ್ಲ ಕೃಷ್ಣ ಉಪದೇಶ ಮಾಡ್ತಾನೆ. ಯುದ್ಧವನ್ನು ಸುಮ್ಮನೆ ಮಾಡೋದಲ್ಲ, ನಿಷ್ಕಾಮವಾಗಿ ಮಾಡಬೇಕು, ದೇವರ ಪೂಜೆಯಾಗಿ ಮಾಡಬೇಕು ಅಂತ ಉಪದೇಶ ಮಾಡ್ತಾನೆ. ಅದು ಸ್ವಲ್ಪ ಕಠಿಣವೇ, ಅರ್ಜುನನಂಥವನಿಗೆ ಸಾಧ್ಯ ಆಗ್ತದೆ. ಅದರಲ್ಲಿ ಪ್ರಭೇದನು ತೋರಿಸ್ತಾ ಬರ್ತಾನೆ ಕೃಷ್ಣ. ಕರ್ಮ, ಅಕರ್ಮ, ವಿಕರ್ಮ ಅಂತ ಪ್ರಭೇದ ತೋರಿಸ್ತಾನೆ. ಕರ್ಮ, ಕರ್ಮ, ವಿಕರ್ಮಗಳಲ್ಲಿ ಅಕರ್ಮ ವಿಕರ್ಮಗಳ ಪರಿಚಯ ಇಷ್ಟು ಮಾಡಿಕೊಳ್ಬೇಕು ಮೊದಲು. ಅಂದ್ರೆ ಇವೆಲ್ಲ ಮುಂದಿನ ಮಾತುಗಳು, ಅಭಿಪ್ರಾಯ ಸ್ಪಷ್ಟ ಗೊತ್ತಾಗ್ತದೆ. ಅಕರ್ಮ ಅಂದ್ರೆ ಏನೂ ಮಾಡಲ್ಲ ಅನ್ನೋ ಧೋರಣೆಗೆ ಅಕರ್ಮ ಅಂತ ಹೆಸರಾಗ್ತದೆ. ಏನೂ ಮಾಡಲ್ಲ, ನಾನೇನು ಮಾಡಲ್ಲ, ಇದೊಂದು ಧೋರಣೆ. ಬಹಳ ದೊಡ್ಡ ದೊಡ್ಡ ಅನರ್ಥ ಈ ಥರ ಧೋರಣೆ ತಾಳಿದ್ರೆ. ಏನೂ ಮಾಡಲ್ಲ. ಇನ್ನೊಂದು ವಿಕರ್ಮ ಅಂತಿದೆ, ಯಾವುದು ಮಾಡಬಾರ್ದು ಅಂತಿದೆಯೋ ಅದನ್ನೇ ಮಾಡೋದು. ಅದಕ್ಕೆ ಇನ್ನೇನಾದ್ರೂ ಶಬ್ದ ಹೇಳ್ಬೋದು ಬೇಕಂದ್ರೆ, ನಿಷಿದ್ಧ ಅಂತನೋ ಅಥವಾ ಇನ್ನೇನೋ ಒಂದು ಶಬ್ದ ಕೊಡಿ. ಅಂತೂ ಮಾಡಬಾರ್ದದ್ದನ್ನು ಮಾಡೋದಿದೆಯಲ್ಲ ಅದು ವಿಕರ್ಮ. ಮಾಡಲೇಬೇಕಾದದ್ದನ್ನು ಮಾಡಲ್ಲ ಅಂತನೋ ಧೋರಣೆ ಇದೆಯಲ್ಲ ಅದು ಅಕರ್ಮ.
ಮಾಡಲೇಬೇಕಾದದನ್ನು ಮಾಡೋದಿದೆಯಲ್ಲ ಅದು ಕರ್ಮ ಅಂತ ಅರ್ಥ. ABC ಹೀಗೆ ತಿಳ್ಕೊಳ್ಬೋದು ಅದನ್ನ. ಅರ್ಜುನನ್ ಧೋರಣೆ ಹೇಗಾಗಿತ್ತು, ಅದು ಅವಂದಲ್ಲ. ಮುಂದೆ ಅರ್ಜುನ ಬಿಟ್ಟು ಮತ್ತು ಬೇರೆ ಬೇರೆಯವರೆಲ್ಲ ಸಮಾಜದೊಳಗೆ ತಮ್ಮ ಬೆಳವಣಿಗೆ ಆಗುವಾಗಲೇ ಕೆಲವೊಮ್ಮೆ ಮೋಹದಿಂದ, ಸ್ವಾರ್ಥದಿಂದ, ನಾವು ಉತ್ತರ ಕರ್ನಾಟಕದವರು, ನಮ್ಮಲ್ಲಿ ಒಂದು ಶಬ್ದ ಇದೆ ಮೈಗಳತನದಿಂದ ಅಂತ. ಮೋಹ, ಸ್ವಾರ್ಥ, ಆಲಸ್ಯ, ಸೋಂಬೇರಿತನ ಅಂತ ಸ್ವಲ್ಪ ಈ ಕಡೆ ಆಡುವ ಶಬ್ದ ಅಲ್ವಾ. ಸೋಂಬೇರಿ ಅಂತಾರೆ, ಆಲಸ್ಯ ಅಂತ ಕೆಲವು ಕಡೆ ಭಾಷೆಯಲ್ಲಿದೆ. ನಮ್ಮ ಕನ್ನಡದ ಉತ್ತರ ಕರ್ನಾಟಕದ ಶಬ್ದ ಪರ್ಫೆಕ್ಟ್ ಆಗಿದೆ, ಮೈಗಳತನದಿಂದ ಅಂತ ಅನ್ನೋ ಶಬ್ದ. ಮೈಗಳತನದಿಂದ ಮನುಷ್ಯ ಅಕರ್ಮದ ಧೋರಣೆಗೆ ಹೋಗ್ತಾನೆ. ಆ ಅಕರ್ಮದ ಧೋರಣೆಯನ್ನು ಕೃಷ್ಣ ಬಹಳ ನಿಂದಿಸ್ತಾನೆ. ಪ್ರಾಯ ಕೃಷ್ಣ ವಿಕರ್ಮವನ್ನು ಅಷ್ಟು ನಿಂದಿಸಿದ್ದೋ ಇಲ್ಲೋ, ಅಕರ್ಮವನ್ನು ಬಹಳ ನಿಂದಿಸಿದ್ದಾನೆ. ಯಾಕಂದ್ರೆ ಸಮಾಜದಲ್ಲಿ ಎಲ್ಲ ಚಕ್ರ ನಡೀತಾ ಇರೋದೇ ಅವರವರು ತಮ್ಮ ಕರ್ತವ್ಯಗಳನ್ನು ಮಾಡ್ತಾ ಇರೋದ್ರಿಂದ. ಯಾರಾದ್ರೂ ಒಬ್ಬ ವ್ಯಕ್ತಿ ಅಕರ್ಮದ ಧೋರಣೆಗೆ ಹೋಗ್ಬಿಟ್ಟ ಅಂದ್ರೆ ಅವನನ್ನು ನೋಡುವ ಕಣ್ಣುಗಳು ನೂರಾರು ಇರ್ತಾವೆ. ಅವನನ್ನು ಆದರ್ಶ ಅಂತ ಇಟ್ಕೊಂಡು ಅವರು ಬಿಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವನು ಮಾಡ್ಲಿಲ್ವಾ, ಅವನೇನು ಓದಿದ, ಅವನೇನು ಓದಲಿಲ್ಲ, ಅವನೇನು ಗಳಿಸಿದ, ಏನೂ ಗಳಿಸಲಿಲ್ಲ, ಅವನು ಎಲ್ಲಿ ಹೋಗಿ ದುಡಿದು ಬಂದ, ಎಲ್ಲೂ ದುಡಿದು ಬರಲಿಲ್ಲ ಇತ್ಯಾದಿ ಅವನದೇ ದೊಡ್ಡ ಮಾರ್ಗದರ್ಶಕ ಅಂತ ಇಟ್ಟುಕೊಂಡು ಅವನು ಆಡಿದ ಮಾತುಗಳನ್ನೇ ದೊಡ್ಡ ಗೋಲ್ಡನ್ ವರ್ಡ್ಸ್ ಅಂತ ಅದನ್ನು ಭ್ರಮಿಸಿ ಅವನನ್ನೇ ಅನುಸರಿಸಿ ಎಲ್ಲರೂ ಅಕರ್ಮದ ಧೋರಣೆಗೆ ತಾಳ್ತಾರೆ. ಅದಕ್ಕೆ ಕೃಷ್ಣ ಇದು ಸಮಾಜದ ಮೇಲೆ ಬಹಳ ದುಷ್ಪರಿಣಾಮ ಬೀರುವಂತಹ ಧೋರಣೆ. ಅದರ ವಿರುದ್ಧವಾಗಿ ಕೃಷ್ಣ ಅವತ್ತು ಬಂಡಾಯ ಎದ್ದಿದ್ದ ಅಂತ ಭಾವಿಸ್ಬೇಕಂತ. ಈ ಬಂಡಾಯ ಸಾಹಿತ್ಯ ಅಂತ ಒಂದು ಅಲ್ಲಲ್ಲಿ ಕೇಳಿರ್ತೀರಿ ನೀವೆಲ್ಲ, ಬಂಡಾಯ ಅಂತ ಅಂದ್ರೆ ಕೃಷ್ಣನು ಒಂದರ್ಥದಲ್ಲಿ ಯುದ್ಧ ಭೂಮಿಯಲ್ಲಿ ಬಂಡಾಯ ಎದ್ದದ್ದು ಯಾವುದರ ವಿರುದ್ಧ ಅಂದ್ರೆ, ನೀನೊಬ್ಬ ಯೋಧನಾಗಿ ನಿಶ್ಚಿತವಾದ ಸಮಯದೊಳಗೆ ಈಗ ಮಾಡಲೇಬೇಕಾದ ಸಮಯಕ್ಕೆ ಇದ್ದಕ್ಕಿದ್ದ ಹಾಗೆ ಯುದ್ಧ ಮಾಡಲ್ಲ ಅಂತಂದ್ರೆ ಇದು ಅಕರ್ಮದ ಧೋರಣೆ ಅಲ್ಲದೆ ಮತ್ತಿನ್ನೇನು. ಅದನ್ನ ಭಗವಂತ ಬಹಳ ವಿರೋಧಿಸಿದ. ಆ ಅಕರ್ಮದ ಧೋರಣೆ ವಿರೋಧಿಸುವ ಸಮಯದಲ್ಲೇನೆ ಜೊತೆಯಲ್ಲಿ ಕೆಲವು ಪಾಯಿಂಟ್ಸ್ ಅನ್ನು ಹೇಳ್ತಾನೆ. ಭಗವದ್ಗೀತೆ ವಿಸ್ತಾರವಾಗಿ ಹೇಳುವಾಗ ಅದನ್ನು ಅನುಸಂಧಾನ ಮಾಡ್ಬೋದು. ಒಂದು ಪಾಯಿಂಟ್ ಆದ್ರೂ ಹೇಳಿರ್ತೀನಿ. ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ. ಇದು ಭಗವದ್ಗೀತೆಯಲ್ಲಿ ಆ ಪಾಯಿಂಟ್ಗಳನ್ನು ಹೇಳಿದ ಒಂದು ಭಾಗ. ಸೃಷ್ಟಿಕರ್ತ ನಮ್ಮನ್ನು ಸೃಷ್ಟಿ ಮಾಡಿದ ಕೆಲವು ಪ್ರಜೆಗಳನ್ನು ತನ್ನ ಮುಂದೆ ಕರೆಸ್ಕೊಂಡು ಬಂದು, ನಾನು ನಿಮ್ಮನ್ನು ಸೃಷ್ಟಿಸುವಾಗಲೇ ನಿಮ್ಮ ಜೊತೆಯಲ್ಲಿ ಯಜ್ಞವನ್ನು ಮಾಡಿದ್ದೇನೆ ಸೃಷ್ಟಿ ಅಂತ ಹೇಳಿದ್ದಂತೆ. ಸಹಯಜ್ಞ ಪ್ರಜಾ ಸೃಷ್ಟ. ಯಜ್ಞ ಅಂದ್ರೆ ಇಲ್ಲಿ ಅರ್ಥ ಆ ವ್ಯಕ್ತಿ ಮಾಡಲೇಬೇಕಾದ ಕರ್ಮಗಳಿಗೆ ಯಜ್ಞ ಅಂತ ಹೆಸರಷ್ಟೇ. ಭಗವದ್ಗೀತೆಯಲ್ಲಿ ಇಲ್ಲಿ ಬರುವ ಯಜ್ಞವನ್ನು ವರ್ಡಿಗೆ ನಾವು ತಿಳ್ಕೊಂಡಂತೆ ಹೋಮ ಹವನ ಅಂತ ಅಷ್ಟೇ ಅರ್ಥ ಅಲ್ಲ. ಮಾಡಲೇಬೇಕಾದ ಕರ್ತವ್ಯ ಕರ್ಮ ಏನಿದೆ ಅದನ್ನು ಯಜ್ಞ ಅಂತ ಕರೆದಿದ್ದಾರೆ ಅಂತ ಭಾವಿಸ್ಬೇಕು. ಅಂದ್ರೆ ಸೃಷ್ಟಿ ಮಾಡುವಾಗಲೇ ಚತುರ್ಮುಖ ಬ್ರಹ್ಮ ಅವನು ಏನ್ ಮಾಡಬೇಕು ಅಂತನೋ ಕರ್ಮವನ್ನು ಅವನ ಜೊತೆಗಿಟ್ಟೇ ಸೃಷ್ಟಿ ಮಾಡಿದ್ದಂತ ಅವನನ್ನು. ಅದಕ್ಕೆ ಸಹ ಯಜ್ಞ ಪ್ರಜಾ ಸೃಷ್ಟ ಅಂತ ಹೇಳ್ತಾರೆ. ಸೃಷ್ಟಿಸಿದ ಚತುರ್ಮುಖ ಅವರನ್ನು ಕುರಿತು ಮಾತನಾಡಿದ. ಪ್ರಜಾಪತಿ ಮಾತನಾಡ್ತಾನೆ ಏನಂತ, ನಿಮಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ನೀವು ಪಡಿಬೇಕಾಗಿದೆ. ಅದು ಹ್ಯಾಕ್ ಪಡೆಯೋದು? ಸೌಕರ್ಯವನ್ನು ಒದಗಿಸೋರನ್ನ ಪ್ರೀತಿಪಡಿಸ್ಬೇಕಂತ. ಆ ಮೂಲಭೂತ ಸೌಕರ್ಯ ಯಾರ ಕೈಯಲ್ಲಿ ಇಟ್ಟ ಅಂದ್ರೆ ದೇವತೆಗಳ ಕೈಯಲ್ಲಿ ಇಟ್ಬಿಟ್ನಂತೆ. ಹಾಗಾದ್ರೆ ದೇವತೆಗಳ ಕೈಯಲ್ಲಿ ಮೂಲಭೂತ ಸೌಕರ್ಯ, ನಮಗೆ ಬೇಕಾದ ಸೌಕರ್ಯವನ್ನೆಲ್ಲ ಅವ್ರ ಕೈಯಲ್ಲಿ ಇಟ್ಟಿದ್ದಾನಂತೆ. ಸರಿ, ಅವರು ಅದನ್ನ ನಮಗೆ ಕೊಡ್ಲಿಕ್ಕೆ ಏನ್ ಮಾಧ್ಯಮ ಅಂತ ಪ್ರಶ್ನೆ. ಅದಕ್ಕೆ ಬ್ರಹ್ಮದೇವರು ಉತ್ತರ ಕೊಟ್ಟರು, ಅದೇ ಈ ಯಜ್ಞಗಳು ಅಂತ ಉತ್ತರ ಕೊಟ್ಟ. ನಿಮಗೆ ಬೇಕಾದ ಸೌಕರ್ಯಗಳನ್ನು ನೀವು ಒದಗಿಸ್ಕೊಳ್ಳಿ, ಪಡೀಲಿ ಅಂತ ಹೇಳೇನೆ ಅವ್ರ ಕೈಯಲ್ಲಿ ನಾನು ಇಟ್ಟು ಅವ್ರು ನಿಮಗೆ ಹ್ಯಾಕ್ ಕೊಡಬೇಕು ಅಂತಂದ್ರೆ ಅವರಿಂದ ನೀವು ಪಡೀಲಿಕ್ಕೆ ಒಂದು ಮಾಧ್ಯಮ ಬೇಕಲ್ಲ, ಅದೇನೆ ಕರ್ಮ ಅಂತ ವ್ಯವಸ್ಥೆ ಮಾಡಿದ್ದಾನೆ. ಇಷ್ಟನ್ನು ಹೇಳ್ತಾ ಇದ್ದಾನೆ
ಪ್ರಜಾಪತಿ ಆಗ ಸೃಷ್ಟಿ ಮಾಡಿದಾಗ ಅಂತಾನೆ ಕೃಷ್ಣ ಪರಮಾತ್ಮ ಇಷ್ಟು ವಿವರಣೆ ಕೊಡ್ತಾನೆ. ನಮಗೆ ಬೇಕಾದದ್ದನ್ನು ಪಡೆಯೋದು ನಾವು ಕರ್ಮ ಮಾಡೇ ಪಡಿಬೇಕು. ಇದೇನು ಸಂಬಂಧ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಮತ್ತೆ ಬ್ರಹ್ಮದೇವರು ಸೃಷ್ಟಿಕರ್ತ ಪ್ರಜಾಪತಿ ಮುಂದುವರಿಸಿ ಹೇಳ್ದ, ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತುಷ್ಟ ಕಾಮಧುಕ್ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತುವಃ ಅಂತ ಅಲ್ಲಿರುವ ಮಾತು. ಅನೇನ ಪ್ರಸವಿಷ್ಯತ್ವಂ ಏಷವೋಸ್ತುಷ್ಟ ಕಾಮಧುಕ್, ನಿಮಗೆ ಇಷ್ಟವಾದದ್ದನ್ನು ಸುರಿಸಿಕೊಡುವಂತಹ ಶಕ್ತಿ ದೇವತೆಗಳಿಗಿದೆ ಹಾಗೂ ಯಜ್ಞ ಯಾಗಾದಿಗಳಿಗಿದೆ, ಕರ್ಮಗಳಿಗಿದೆ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತುವಃ, ನೀವು ದೇವತೆಗಳನ್ನು ಪ್ರೀತಿಪಡಿಸ್ರಿ, ಸಂತೋಷಪಡಿಸ್ರಿ, ಪ್ರೀತಿಸ್ರಿ, ಸಂತೋಷಪಡಿಸ್ರಿ. ಆ ದೇವತೆಗಳು ನಿಮ್ಮ ಬಗ್ಗೆ ಸಂತುಷ್ಟರಾಗಲಿ. ಅವರಿಗೂ ನಿಮಗೂ ಇರುವ ನಂಟಸ್ತಿಕೆಯನ್ನ ಚೆನ್ನಾಗಿ ಮುಂದುವರಿಸ್ರಿ. ನಾನು ಅಲ್ಲಲ್ಲಿ ಒಂದು ಉದಾಹರಣೆ ಈಗ ಹೇಳ್ತಿರ್ತೇನೆ, ಎಷ್ಟರ ಮಟ್ಟಿಗೆ ಸರಿ ಹೋಗ್ತದೆ ಅದು ತಿಳ್ಕೊಳ್ಳೋರು ಬಿಟ್ಟದ್ದು. ಒಂದು ಸಾಫ್ಟ್ವೇರ್ ಕಂಪ್ನಿ ಇವತ್ತು ಕ್ಲೈಂಟ್ ಜೊತೆಗೆ ಎಷ್ಟು ಚೆನ್ನಾಗಿ ಸಂಬಂಧ ಇಟ್ಕೊಳ್ತದೆ ಅದು ಚೆನ್ನಾಗಿ ಕಂಪ್ನಿ ಬದುಕ್ತದೆ. ಹೌದಾ? ಕ್ಲೈಂಟ್ ಏನಾದರೂ ಕೈ ಕೊಟ್ರೆ ಅಥವಾ ಇವನು ಅವನ ಜೊತೆಗೆ ಮಾಡುವಂಥ ವ್ಯವಹಾರ ಸರಿ ಇಲ್ಲ ಅಂತಾದರೆ ಆ ಕಂಪನಿ ಮುಳುಗಿ ಹೋಗ್ತದೆ. ಭೂಮಿಯಲ್ಲೇ ಇಷ್ಟು ವ್ಯವಸ್ಥೆ ಇದೆ ಅಂದರೆ ಇನ್ನು ದೇವಲೋಕದಲ್ಲಿ ಹ್ಯಾಕ್ ಮಾಡಿರಬೇಡ. ಇಲ್ಲಿ ಕ್ಲೈಂಟ್ ಶಬ್ದ ಸ್ವಲ್ಪ ಸಂಕೋಚ ಆಗ್ಬೋದು, ಚೆನ್ನಾಗಿಲ್ಲ ಅಂತ ಅನಿಸ್ಬೋದು. ಅದಕ್ಕೋಸ್ಕರ ಅವರು ಹೇಳಿದಂಥ ಶಬ್ದ ಇಷ್ಟೇ, ತೇ ದೇವಾ ಭಾವಯಂತು ವಹ, ಆ ದೇವತೆಗಳು ನಿಮ್ಮನ್ನ ಯಾವಾಗಲೂ ಹರಿಸಿ ಅನುಗ್ರಹ ಮಾಡೋ ಹಾಗೆ ನೀವು ಅವರನ್ನು ಇಟ್ಕೊಳ್ಬೇಕು ಅಂತಂತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಇದು ಬಹಳ ದೊಡ್ಡ ವಿಷಯ, ಇದು ಬಹಳ ಮುಖ್ಯವಾದ ಪಾಯಿಂಟ್. ಯಾವುದು? ದೇವತೆಗಳು ಸದಾ ನಮ್ಮ ವಿಷಯದಲ್ಲಿ ಪ್ರೀತರಾಗಿರೋ ಹಾಗೆ ನೋಡ್ಕೊಳ್ಬೇಕು. ಅವ್ರಿಗೆ ಯಾವ ಕಾರಣಕ್ಕೂ ನಮ್ಮ ವಿಷಯದಲ್ಲಿ ಮುನಿಸ್ಕೊಳ್ಬಾರ್ದು. ಅದಕ್ಕೇನು ಮಾಡಬೇಕು? ನಾವೇನಾದರೂ ಕೊಡೋಣ ಅಂದರೆ ಅದು ಅವರಿಗೆ ಪ್ರೀತಿಯಾದದ್ದೇ ಕೊಡಬೇಕಾಗ್ತದೆ. ಎಲ್ಲ ಕ್ಲೈಂಟ್ಸು ಒಂದನ್ನೇ ಅಪೇಕ್ಷಿಸ್ತಾರೆ ಅಂತ ಇಲ್ಲಲ್ಲ. ಕಂಪ್ನಿಗಳಲ್ಲಿ ಅವರವ್ರದ್ದೇ ಆದಂತಹ ಮನಸ್ಥಿತಿ ಬೇರೆ ಬೇರೆ ಇರ್ತದೆ. ಅದನ್ನು ಕೊಟ್ಟೆ ಅವರನ್ನು ಪ್ರೀತಿಪಡಿಸ್ಬೇಕು. ಮನುಷ್ಯ ಲೋಕ ಹೇಗೋ ದೇವಲೋಕದಲ್ಲಿ ಈ ವಿಷಯದಲ್ಲಿ ಸಮಾನ ಅಂತ ಭಾವಿಸ್ಬೋದು. ಹಾಗಾಗಿ ಆ ದೇವತೆಗಳು ಪ್ರೀತರಾಗಲಿಕ್ಕೆ ಇರುವಂತಹ ಏನೇನು ಕರ್ಮ ಅಂತನ್ನೋ ಹೆಸರಿನ ವ್ಯವಸ್ಥೆ ಇದೆ, ಅದರಲ್ಲಿ ನಾವು ಭಾಗವಹಿಸಲೇಬೇಕು, ನಾವು ಅದರಲ್ಲಿ ತೊಡಗಲೇಬೇಕು ಅಂತಾಯ್ತು. ಅದಕ್ಕೆ ಅವರು ಕೊನೆಗೆ ಎಲ್ಲಿಗೆ ಹೇಳ್ತಾರೆ ಚತುರ್ಮುಖ ಬ್ರಹ್ಮದೇವರು ಅಂದರೆ, ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ ಅಂತಂದ್ರಂತ. ನಿಮಗೂ ಅವರಿಗೂ ಎಂಥ ನಂಟಸ್ತಿಕೆ ಇರಬೇಕು ಅಂದರೆ ಪರಸ್ಪರಂ ಭಾವಯಂತಹ. ಯಾರು ಹೇಳಲಿಕ್ಕೆ ಸಾಧ್ಯ ಇಂಥ ಮಾತನ್ನ? ಕೃಷ್ಣನೇ ಹೇಳಬೇಕಷ್ಟೆ. ನಿಮಗೂ ಅವರಿಗೂ ಪರಸ್ಪರಂ ಅಂದ್ರೆ ಅನ್ಯೋನ್ಯವಾದ ನಿಕಟ ಸಂಬಂಧ ಯಾವಾಗಲೂ ಮುಂದುವರಿಸ್ಬೇಕು. ಅದರಿಂದ ನೀವು ಶ್ರೇಯಸ್ಸನ್ನು ಪಡಿಬಲ್ರಿ. ದೇವತೆಗಳ ನಿಕಟ ಸಂಬಂಧದಿಂದಲೇ ಶ್ರೇಯಸ್ಸು. ದೇವತೆಗಳ ಸಂಪರ್ಕ ಬಿಟ್ಟು ನಾನು ಮುಕ್ತಿ ಪಡಿತೇನೆ, ಶ್ರೇಯಸ್ಸನ್ನು ಪಡಿತೇನೆ, ಇನ್ನೇನೋ ಸಾಧಿಸ್ತೇನೆ ಅಂದ್ರೆ ಅದಾಗಲ್ಲ ಅಂತಾರೆ. ಹೀಗೆ ಕೃಷ್ಣ ಯುದ್ಧ ಭೂಮಿಯಲ್ಲಿ ಉಪದೇಶ ಮಾಡುವ ಬಿಲ್ಲು ಬಾಣಗಳದ ಬಗ್ಗೆ ಹೇಳದೇನೆ, ವೆಪನ್ಸ್ ಅನ್ನು ವಿವರಣೆ ಕೊಡದೇನೆ ಈ ಥಿಯರಿಯಲ್ಲಿ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಅನ್ನೋದು ಭಗವದ್ಗೀತೆಯಲ್ಲಿ ನಮಗೆ ಸ್ಪಷ್ಟ ಗೊತ್ತಾಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ, ಅದನ್ನು ಆಮೇಲೆ ಮತ್ತೊಂದ್ಸಲಿ ನೋಡೋಣಂತೆ. ಹೀಗೆ ಹೇಳಿ ಕೃಷ್ಣ ನಿನ್ನ ಕೈಯಲ್ಲಿ ದೇವತೆಗಳನ್ನು ಪ್ರೀತಿಪಡಿಸಲಿಕ್ಕೆ ಕಾರಣವಾದಂತಹ ಯಜ್ಞ ಯಾಗಾದಿ ಕರ್ಮಗಳನ್ನು ಕೊಟ್ಟಿದ್ದೇನೆ. ದೇವತೆಗಳ ಕೈಯಲ್ಲಿ ನಿನಗೆ ಬೇಕಾದಂತಹ ಮಳೆ ಬೆಳೆ ಕೊಡುವಂತಹ ವ್ಯವಸ್ಥೆಯನ್ನು ಅವರಿಗೆ ಕೊಟ್ಟಿದ್ದೇನೆ. ನೀನು ಅವರನ್ನು ಪ್ರೀತಿಸು, ಅವರನ್ನು ಸಂತೋಷಪಡಿಸು. ಅಂದರೆ ಅರ್ಥಾತ್ ನೀನು ಕರ್ತವ್ಯ ಕರ್ಮದಲ್ಲಿ ತೊಡಗು, ಅದರಿಂದ ಅವರನ್ನು ಪ್ರೀತಿಪಡಿಸು, ಸಂತೋಷಪಡಿಸು, ನಿನಗೆ ಬೇಕಾದದ್ದನ್ನು ಪಡಿ. ಒಬ್ಬ ವ್ಯಕ್ತಿ ಈ ಚಕ್ರದಲ್ಲಿ ನಾನು ಇದ್ರದ್ದು ಕಾರಣ ಅಲ್ಲ, ನಾನು ಇದರೊಳಗೆ ಭಾಗಿ ಆಗಲ್ಲ ಅಂತ ಅವನೇನಾದರೂ ರಿಸೈನ್ ಮಾಡಿ ಹೊರಗೆ ಬಂದ ಅಂದರೆ ಆಗ ಈ ಚಕ್ರದಲ್ಲಿ ಒಂದೊಂದು ಹೀಗೆ ಎಲ್ಲರೂ ನಿವೃತ್ತರಾಗ್ಲಿಕ್ಕೆ ಪ್ರಾರಂಭ ಆದರೆ
ಎಲ್ಲ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿ ಸಮಾಜ ಅಧಃಪತನಕ್ಕೆ ಹೋಗ್ಬೇಕಾಗ್ತದೆ ಅಂತ ಕೃಷ್ಣ ಹೇಳ್ದ. ಇದಕ್ಕೆಲ್ಲರೂ ಬೇಕಲ್ವಾ? ಯಜ್ಞ ನಡಿಬೇಕಾದ್ರೆ, ಒಂದು ಯಜ್ಞ ಅಂತ ನಡಿಬೇಕಾದ್ರೆ ಧಾನ್ಯಗಳು ಬೇಕು. ಧಾನ್ಯ ಬೆಳಿಬೇಕಾದ್ರೆ ರೈತ ಬೇಕು. ಬರೀ ರೈತ ಇದ್ರೆ ಸಾಲದು, ಅದರ ಮಾರಾಟ, ವ್ಯಾಪಾರ ವಹಿವಾಟುಗಳನ್ನು ನಡೆಸಬೇಕಾದಂತಹ ಅದರದ್ದೇ ಮಾಧ್ಯಮ ಬೇಕು. ಮತ್ತೆ ಅದನ್ನು ತಗೊಂಡು ಹೋಗಿ ಬಂದು ತಂದು ಸ್ವಚ್ಛ ಮಾಡಿ ಅದಕ್ಕೆ ಬೇಕಾದಂತಹ ಕಾರ್ಮಿಕರು ಬೇಕು. ಅಂದ್ರೆ ಇದು ಬಹಳ ದೊಡ್ಡ ವ್ಯವಸ್ಥೆ ಇದೆ ಹಿಂದೆ. ನಾವು ಅದನ್ನೆಲ್ಲ ಯೋಚನೆ ಮಾಡಬೇಕು ಅಂತದೆ. ನಾವೆಲ್ಲ ಯೋಚನೆ ಮಾಡ್ಬೋದು. ಒಬ್ಬ ಕ್ಷೌರಿಕನೂ ಬೇಕು, ಪೆಟ್ರೋಲ್ ಹಾಕೋನು ಬೇಕು, ಪೆಟ್ರೋಲ್ ಬಾವಿ ಇರೋ ದೇಶನೂ ನಮಗ್ ಬೇಕು. ಅಲ್ಲ, ಸುಮ್ಮನೆ ಹೇಳಿದೆ ಅಷ್ಟೇ. ಸುಮ್ಮನೆ ಅಂದ್ರೇನು ಬಹಳ ದೀರ್ಘವಾಗಿ ಯೋಚನೆ ಮಾಡು. ಭಗವದ್ಗೀತೆ ಅಂದ್ರೆ ಜಾಗತಿಕ ವಿಷಯ, ಅದು ಜಾಗತಿಕ ಸಂವಿಧಾನ ಅಂತ ನನ್ನ ಪ್ರಕಾರ. ಅದು ಗ್ಲೋಬಲ್ ಕಾನ್ಸ್ಟಿಟ್ಯೂಷನ್ ಪ್ರಾಯ ಪ್ರಪಂಚದಲ್ಲಿ ಮತ್ತೊಂದು ಯಾವುದೂ ಇಲ್ಲ ಅನ್ಕೊಳ್ತೇನೆ. ಯಾಕಂದ್ರೆ ಆ ದೇಶಕ್ಕೆ ಸಂಬಂಧಪಟ್ಟ ಒಂದೊಂದು ಕಾನ್ಸ್ಟಿಟ್ಯೂಷನ್ ಇದೆ. ಒಂದು ವೈಶ್ವಿಕವಾದ ಸಂವಿಧಾನವನ್ನು ಕೃಷ್ಣ ಜಗತ್ತಿಗೆ ಕೊಟ್ಟ. ವೈಶ್ವಿಕ ಸಂವಿಧಾನ ಅಂತ ಹೆಸರು ಭಗವದ್ಗೀತೆ ಅಂತಂದ್ರೆ. ಎಲ್ಲರದೂ ಸಂಬಂಧ ಇದೆ. ಈ ರೀತಿ ಕೃಷ್ಣ ಬೋಧನೆ ಮಾಡ್ತಾ ಹೇಳುವಂಥ ಅಂಶ, ಅಕರ್ಮದ ಧೋರಣೆಯಿಂದ ಆಗುವ ಸಮಸ್ಯೆಗಳು, ಕರ್ಮದಿಂದ ಆಗುವಂಥ ಲಾಭ, ಎರಡನ್ನೂ ಒಟ್ಟೊಟ್ಟಿಗೆ ಹೆಣೆದು 3-4ನೇ ಅಧ್ಯಾಯಗಳಲ್ಲಿ ನಮಗೆ ಅನುಸಂಧಾನೆಯನ್ನು ಕೊಡ್ತಾನೆ. ಆ ಅನುಸಂಧಾನವನ್ನು ಕೊಡುವಾಗ ಒಂದಿಷ್ಟು ವಿಷಯಗಳನ್ನು ಹೇಳ್ತಾನೆ. ಆಯಿತು ಕೃಷ್ಣ, ನೀನು ಹೇಳಿದ ಹಾಗೆ ನಾವೆಲ್ಲ ಇನ್ನು ಮೇಲೆ ಕರ್ಮರತರಾಗ್ತೀವಿ, ಕರ್ತವ್ಯ ಕರ್ಮರತರಾಗ್ತೀವಿ. ಆ ಕರ್ತವ್ಯ ಕರ್ಮರತರಾದರೆ ಸಾಕು. ಅದಕ್ಕೆ ಕೃಷ್ಣ ವಿವರಣೆ ಕೊಟ್ಟ. ಈ ಕರ್ಮ ಮಾಡುವಾಗ 2ರ ಸನ್ಯಾಸದ ಅನಿವಾರ್ಯತೆ ಇದೆ ಅಂತ ನಿರೂಪಿಸಿದ ಮುಂದೆ. ಅದನ್ನು ಸನ್ಯಾಸ ಯೋಗ ಅಂತ ಕರೀತಾರೆ. 2ರ ಸನ್ಯಾಸ. ಮನುಷ್ಯನಿಗೆ ಸಹಜವಾಗಿ ಬರೋದು, ಕೆಲಸಗಳನ್ನು ಕರ್ತವ್ಯಗಳನ್ನು ಮಾಡುವಾಗ ಮುಂದೇನಿದ್ರದ್ದು ಲಾಭ, ಈ ಪ್ರಶ್ನೆ. ಏನೀಗ ಮುಂದೇನೀಗ ಏನು ನನಗೇನು ಕೊಡ್ತದಿದು? ಅದು ಆ ಫಲದ ಕಡೆಯಲ್ಲಿ ಹೆಚ್ಚು ಅವನದು ಮನಸ್ಥಿತಿ. ಯಾವಾಗಲೂ ನಾವು ಹಾಗೆ ಬೆಳೆಸ್ಕೊಂಡದ್ರಿಂದ ಹಾಗಾಗಿದೆ. ಹಾಗೆ ಬೆಳೆದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಒಮ್ಮೊಮ್ಮೆ ಅನಿಸ್ತದೆ. ಹಾಗಾದರೆ ನಮ್ಮನ್ನು ಬೆಳೆಸುವಾಗ ಹಾಗೆ ಬೆಳೆಸಿದಾರಾದ್ರಿಂದ ಅನಿವಾರ್ಯ ಅದು. ಮುಂದೆ ಏನೀಗ ಅದರಿಂದ? ಇದನ್ನು ಮಾಡ್ತೀನಿ, ಆಯ್ತು, ಮುಂದೆ ಅದರಿಂದ ಏನು ನನಗೇನು ಲಾಭ? ಇನ್ನೊಂದು ಪ್ರಪಂಚ ಇದೆ. ಬಹುಶಃ ಆ ಪ್ರಪಂಚದವರು ನಮ್ಗೆ ಸಂಪರ್ಕಕ್ಕೆ ಬಂದಿಲ್ಲ. ಅಂಥವ್ರದ್ದೇ ಸಂಪರ್ಕ ಇದ್ರೆ ನಾವು ಮುಂದೆ ಏನಂತ ಕೇಳಲ್ಲ, ಮಾಡು ಅನ್ಕೊಳ್ಳಿ ಮಾಡಿಬಿಡ್ತೀವಿ. ಹಾಗೊಂದು ಜನ್ರೇಷನ್ ಇತ್ತು. ಅದರದ್ದು ಏನೇನೋ ಎಫೆಕ್ಟ್, ಅದಕ್ಕೆ ಏನೇನೋ ಕಾರಣ ಇದೆ ಬೇರೆ. ಅದು ಕೊಟ್ಟ ಎಜುಕೇಷನ್ನು, ಅದು ಸಂಸ್ಕಾರವೋ, ಅದು ಏನೋ ಒಂದಿಷ್ಟು ಗಾಳಿ, ಯಾವುದೋ ಒಂದು ದೊಡ್ಡ ಬಿರುಗಾಳಿ ಬೀಸ್ತು. ಅವಾಗೆಲ್ಲ ಪ್ರಪಂಚದಲ್ಲಿ ವ್ಯಾವಹಾರಿಕ ದೃಷ್ಟಿ, ಬಿಸಿನೆಸ್ ಮೈಂಡ್ ಹೆಚ್ಚು ಜಾಸ್ತಿ ಎಲ್ಲ ಕಡೆ ಆವರಿಸಿದ್ರಿಂದ ಅದನ್ನು ಎಲ್ಲ ಕಡೆಯಲ್ಲೂ ಮನುಷ್ಯ ಅದೇ ಪ್ರಶ್ನೆಯಲ್ಲಿ ಮುಳುಗಿ ಮುಂದೇನು, ಮುಂದೆ ಏನಪ್ಪ, ಈಗ ನನಗೇನು ಲಾಭ ಹೇಳಿ. ಕೃಷ್ಣ ಎಲ್ಲಿಂದ ಶುರು ಮಾಡಿದ ಉಪದೇಶ ಅಂದರೆ, ನಾನು ಹೇಳುವ ಕರ್ಮಗಳ ವಿಶೇಷತೆ ಏನಪ್ಪಾ ಅಂದರೆ, ಆ ಮುಂದೇನು ಅನ್ನೋ ಫಲದ ಜಿಜ್ಞಾಸೆ ಇದೆಯಲ್ಲ, ಅದನ್ನೊಂದು ದೂರ ಮಾಡಿಬಿಡು. ಅದು ಸನ್ಯಾಸ ಅಂತಂತ. ಸನ್ಯಾಸ ಅಂದ್ರೆ ಅಲ್ಲಿಗೆ ಬಂದು, ಸನ್ಯಾಸ ಅಂದ್ರೇನು ಬಿಡೋದು. ಏನು ಬಿಡೋದು ಅಂತ ಅರ್ಥ. ಏನು ಬಿಡೋದು? ನೀನು ಹಾಕೊಳ್ಳೋ ವಸ್ತ್ರ ಬಿಡು ಅಂತ ಹೇಳಲ್ಲ ಮಾರು. ವಸ್ತ್ರ ಚೆನ್ನಾಗಿ ಹಾಕು. ಬರೀ ಸಣ್ಣ ಬರೀ ನಮ್ಮ ದೇಶದ ಕಂಪ್ನಿದಷ್ಟೇ ಅಲ್ಲ, ಬೇಕಂದ್ರೆ ಜುಡಿಯೋದಲ್ಲಿ ಹೋಗಿ ತಗೊಂಡು ಬಾ, ಯಾವುದೋ ಪಿಯುದಲ್ಲಿ ತಗೋ, ಅಥವಾ ರೆಮಂಡ್ಸ್ ಅಲ್ಲಿ ತಗೋ. ಅದ್ರ ಬಗ್ಗೆ ಕೃಷ್ಣ ಜಿಜ್ಞಾಸೆ ಮಾಡಲಿಲ್ಲ. ಯಾವ ಕಂಪ್ನಿದ ವಸ್ತ್ರನಾದರೂ ಹಾಕು, ಯಾವ ವಾಹನವಾದರೂ ಖರೀದಿ, ಅದರಲ್ಲಿ ಕೃಷ್ಣ ಸನ್ಯಾಸ ಅಂತ ಹೇಳಲೇ ಇಲ್ಲ. ಕೃಷ್ಣ ಭಾರಿ ಎತ್ತರದ ಮಟ್ಟದ ಸನ್ಯಾಸ. ಅವನು ಎಲ್ಲ ಹೇಳ್ದ ಅಂದ್ರೆ, ನೀನ್ ಮಾಡೋ ಕರ್ಮಕ್ಕೆ ಪ್ರತಿ ಹಂತದಲ್ಲಿ ಒಂದು ಚಿಕ್ಕ ಫಲವನ್ನ ನಿರೀಕ್ಷೆ ಮಾಡ್ತಿದ್ದೀಯಲ್ಲ, ಅದನ್ನು ಸನ್ಯಾಸ ಮಾಡಿಬಿಡು ಅಂತ ಕೃಷ್ಣ. ಅದು ಸನ್ಯಾಸ. ಆ ಸಣ್ಣ ಫಲದ ಯೋಚನೆಯನ್ನು ಮಾಡಿ ಕರ್ತವ್ಯ ಮಾಡುವಾಗೆಲ್ಲ ಅದರದ್ದೇ ಆಲೋಚನೆಯನ್ನು ಇಟ್ಕೊಂಡು ಮಾಡಿದ್ರೆ ಕೆಲಸ ಚೆನ್ನಾಗಾಗಲ್ಲ ಅಂತ ಅರ್ಥ ಅಷ್ಟೇ, ಬೇರೆ ಏನಲ್ಲ. ಕೆಲಸ ಚೆನ್ನಾಗಾಗಲ್ಲ. ಇದು ಒಂದು ಸನ್ಯಾಸ. 2ನೇ ಸನ್ಯಾಸ ಕೃಷ್ಣ ಹೇಳಿದ್ದೇನು ಅಂದ್ರೆ, ಇದು ವೇದಾಂತಕ್ಕೆ ಸಂಬಂಧಪಟ್ಟ ವಿಷಯ ಆಗ್ತದೆ. ಮನುಷ್ಯನಿಗೆ ಕರ್ಮ ಮಾಡುವಾಗ
ನಾನೇ ಮಾಡ್ತೀನಿ ಅನ್ನೋ ಅಹಂಕಾರದ ತ್ಯಾಗ, ಅದೊಂದು ಸನ್ಯಾಸ. ಅಹಂಕರ್ತೃತ್ವ ಅಭಿಮಾನವನ್ನು ಬಿಡಬೇಕಂತೆ, ಫಲದ ಆಸೆಯನ್ನು ಬಿಡಬೇಕಂತೆ. ಎರಡನ್ನು ಬಿಟ್ಟರೆ ಅದನ್ನು ಸನ್ಯಾಸ ಅಂತ ಕರೀತಾನಂತೆ ಕೃಷ್ಣ. ಈಗ ಏನಾಗಿದೆ, ಕೆಲವ್ರದ್ದು ಮತ್ತೆ ಅರ್ಜುನನೇ ಪ್ರಶ್ನಿಸಿದಾನೆ ಕೃಷ್ಣನಿಗೆ, ಸರಿ ಕೃಷ್ಣ ನೀನು ಹೇಳಿದ ಈ ಅಂಶವನ್ನು ನಾನು ತಗೊಳ್ತೀನಿ, ಏನೇನೋ ಬಿಡಬೇಕು ಅಂದಿಲ್ಲ, ಬೇಗ ಬಿಟ್ಬಿಡ್ತೀನಿ ಎಂದಾತ. ಫಲದ ಆಸೆ ಬಿಟ್ಬಿಡ್ತೀನಿ, ನಾನೇ ಮಾಡ್ತೀನಿ ಅನ್ನೋ ಅಹಂಕಾರ ಬಿಟ್ಬಿಡ್ತೀನಿ, ಅಷ್ಟರಿಂದ ನನಗೆ ಸಾಕಲ್ಲ. ಈ ಯುದ್ಧ ಮಾಡಬೇಕು ಅಂತಿದೆಲ್ಲ ಅದನ್ನೂ ಬಿಟ್ಬಿಡ್ತೀನಿ ಅಂತ. ಅವನಿಗೆ ಬೇಕಾಗಿರೋದು ಯುದ್ಧ ಬಿಡೋದು ತಾನೆ. ಅಂತೂ ಬಿಡೋದನ್ನ ಸನ್ಯಾಸ ಅನ್ನೋ ಅರ್ಥದಲ್ಲಿ ಇದ್ದದ್ದಕ್ಕೆ ಅವನು ಇದನ್ನೂ ಬಿಟ್ಬಿಡ್ತೀನಿ, ಎಲ್ಲ ಬಿಟ್ಬಿಡ್ತೀನಿ. ಬಹಳ ಸಂತೋಷ ನೋಡಿ, ಮನುಷ್ಯನಿಗೆ ಬಿಡೋದ್ರಲ್ಲಿ ಖುಷಿ ಸಿಕ್ಬಿಡ್ತದ ಅವಾಗ. ಅದಕ್ಕೆ ಕೃಷ್ಣ ಕೂಡ್ಲೇ ಹೇಳ್ದ, ಸ ಸನ್ಯಾಸಿ ಚ ಯೋಗಿ ಚ ಯೋಗ ಕರ್ಮಸು ಕೌಶಲಂ ಇತ್ಯಾದಿ ಮಾತುಗಳಿಂದ ಮತ್ತೆ ಸ್ಪಷ್ಟಪಡಿಸಿದ. ಒಂದು ನಾಣ್ಯ ಎಲ್ಲಾದರೂ ಚಲಾವಣೆಗೆ ಹೋಗ್ತದೆ ಅಂತಾದರೆ ಕೇವಲ ಅದಕ್ಕೆ ಹಿಂದೆ ನಮ್ಮ ರಾಷ್ಟ್ರ ಮುದ್ರೆ ಮಾತ್ರ ಇದ್ರೆ ಸಾಲದು. ಆ ಭಾಗದಲ್ಲಿ ಅಂಕಿನೂ ಇರಬೇಕು, 1, 2, 3, ಈಗಂತೂ 20 ರೂಪಾಯಿ ತನಕ ಬಂದಿದೆ ಅಲ್ಲ, ಇನ್ನು ಮುಂದೆ 100, 200 ಬರ್ತದೆ. ಆ ಭಾಗದಲ್ಲಿ ಅಂಕಿನೂ ಇರಬೇಕು, ಸಂಖ್ಯೆ ಇರಬೇಕು. ಈ ಭಾಗದಲ್ಲಿ ರಾಷ್ಟ್ರ ಮುದ್ರೆ ಇರಬೇಕು, ಅಂದರೆ ಮಾತ್ರ ಅದು ಚಲಾವಣೆಗೆ ಬರ್ತದಂತೆ. ಎರಡರೊಳಗೆ ಒಂದೂ ಇಲ್ಲ ಅಂತಂದ್ರೆ ಅದು ಚಲಾವಣೆನೇ ಆಗಲ್ಲ. ಇದು ಡಾಲರ್ಸಲ್ಲಾದರೂ ಯೋಚನೆ ಮಾಡಿ, ಇಲ್ದಿದ್ರೆ ನಮ್ಮ ನೋಟುಗಳಲ್ಲಾದರೂ ವಿಚಾರ ಮಾಡಿ. ಕರೆನ್ಸಿ ನೋಟು ಅಲ್ಲಿ ಒಂದು ಭಾಗ ಮಾತ್ರ ಮುದ್ರಣ ಆಗಿ ಇನ್ನೊಂದು ಭಾಗ ಮುದ್ರಣ ಆಗಿಲ್ಲ ಅಂದ್ರೆ ಏನು ಮಾಡ್ತೀರಿ? ಅದು ಚಲಾವಣೆ ಅಲ್ಲ, ಅದಕ್ಕೆ ಮೌಲ್ಯ ಇಲ್ಲ ಅಂತ ಅರ್ಥ. ಹಾಗೆ ಕೇವಲ ಸನ್ಯಾಸಕ್ಕೆ ಮೌಲ್ಯ ಇಲ್ಲ, ಕೇವಲ ಕರ್ಮಕ್ಕೂ ಮೌಲ್ಯ ಇಲ್ಲ. ಕೃಷ್ಣ ಹೇಳುವ ವಿಚಿತ್ರವಾದ ಅದ್ಭುತವಾದ ಮಾತು. ನಾನು ಕರ್ಮ ಅನ್ನೋ ಶಬ್ದದಿಂದ ಹೇಳ್ತೇನೆ, ಕೃಷ್ಣ ಪದೇ ಪದೇ ಅದನ್ನ ಬಿಡಿಸಿ ಯೋಗ ಅನ್ನೋ ಶಬ್ದದಿಂದ ಹೇಳ್ದ. ಇದೇ ವ್ಯತ್ಯಾಸ. ಈಗ ನಾನು ಬರೀ ಯೋಗ ಅಂತಂದ್ರೆ ಈ ತಿಂಗಳಲ್ಲಿ ನಾಳೆ 21ನೇ ತಾರೀಕು ಒಂದು ಮಾಡ್ತಾರಲ್ಲ, ಅದನ್ನು ಯೋಗ ಅಂತ ಭ್ರಮಿಸ್ತೇವೆ. ಹಾಗಾಗಿ ಭಗವದ್ಗೀತೆಯಲ್ಲಿ ಯೋಗ ಅಂದ್ರೆ ದೈಹಿಕ ಪ್ರಾಣಾಯಾಮ ಅಲ್ಲ, ಎಕ್ಸಸೈಸ್ ಅಲ್ಲ. ಫಿಸಿಕಲ್ ಎಕ್ಸಸೈಸ್ ಅನ್ನ ಕೃಷ್ಣ ಯೋಗ ಅನ್ನೋ ಪದದಿಂದ ಆಡ್ಲಿಲ್ಲ. ಯೋಗ ಅಂತ ಕೃಷ್ಣ ಎಲ್ಲ ಆಡ್ದ ಅಂದ್ರೆ ಬೌದ್ಧಿಕವಾಗಿ ಶಾಸ್ತ್ರಗಳನ್ನು ಅನಾಲಿಸಿಸ್ ಮಾಡಿಕೊಂಡು ಅವನು ಹುಟ್ಟಿದ ವರ್ಣ ಕುಲಕ್ಕೆ ಸಂಬಂಧಪಟ್ಟ ಕರ್ತವ್ಯವನ್ನು ಬಿಡದೆ ಬುದ್ಧಿಪೂರ್ವಕವಾಗಿ ಮಾಡೋದನ್ನ ಯೋಗ ಅಂತ ಕೃಷ್ಣ ಕರೆದ. ಅದನ್ನೇ ಯೋಗ ಅಂತ ತಿಳಿಬೇಕು ಅಂತಾನೆ ಕೃಷ್ಣ. ಅದು ಯುದ್ಧ ಮಾಡಿದರೆ ಯುದ್ಧವು ಯೋಗವೇ. ಅದರಲ್ಲಿ ಈ ಎರಡನ್ನು ಬಿಟ್ಟಿರಬೇಕು. ಒಂದು ಫಲದ ಆಸೆ ಬಿಟ್ಟಿರಬೇಕು, ಇನ್ನೊಂದು ನಾನೇ ಮಾಡ್ತೇನೆ ಅನ್ನೋ ಅಹಂಕಾರ ಬಿಟ್ಟಿರಬೇಕು. ಈ ಎರಡನ್ನೂ ಬಿಟ್ಟು ತನಗೆ ವಿಹಿತವಾದ ಕರ್ತವ್ಯವನ್ನ ಅವನು ಡಾಕ್ಟರ್ ಆಗಿ ಪೇಷಂಟ್ಗಳನ್ನ, ವೈದ್ಯನಾಗಿ ಆರೋಗ್ಯ ಕೊಡ್ಲಿಕ್ಕೋಸ್ಕರ ಒಬ್ಬ ರೋಗಿಯನ್ನ ಚಿಕಿತ್ಸೆ ಮಾಡ್ತಾನೆ ಅಂದ್ರೆ ಅದೇ ಅವನಿಗೆ ಯೋಗ. ಅದು ಅವನಿಗೆ ವಿಹಿತವಾಗಿರ್ಬೇಕು. ರೈತ ಕೈಯಲ್ಲಿ ನೇಗಿಲಿಟ್ಟುಕೊಂಡು ಭೂಮಿಯನ್ನು ಉಳ್ತಾನೆ, ಅವನಿಗೆ ಮುಂದೆ ಫಲದ ಆಸೆ ಇರ್ತದೆ ಅಂತಿಲ್ಲ. ತುಂಬಾ ಒಳ್ಳೆ ಹಳೇ ಜನರೇಷನ್ ರೈತರನ್ನು ಮಾತಾಡಿಸಿದ್ರೆ ಇದನ್ನ ಹೇಳ್ತಾರೆ. ದಿನ ಬೆಳಗಾದ್ರೆ ತಲೆ ಕಟ್ಕೊಂಡೋಗಿ ನೇಗಿಲಿನಿಂದ ಭೂಮಿಯಲ್ಲಿ ಉಳ್ತಿರಲ್ಲ, ಮಳೆ ಬಂದೇ ಬರ್ತದೆ ಅಂತ ಗೊತ್ತಾ ಅಂತ ಕೇಳಿದ್ರೆ ಏನು ಹೇಳ್ತಾರೆ ಅವರು? ಅಲ್ಲ, ಇಷ್ಟು ಕಷ್ಟಪಡ್ತಿದ್ರಲ್ಲ, ಬೆಳೆ ಬಂದೇ ಬರ್ತದ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ? ಅಲ್ಲ, ಬಂದ ಬೆಳೆಗೆ ಸರಿಯಾದ ರೇಟ್ ಆದರೂ ಸರ್ಕಾರ ಕೊಡ್ತದೋ ಇಲ್ಲೋ ಅಂತ ಕೇಳಿದ್ರೆ ಅವ್ರು ಏನು ಉತ್ತರ ಕೊಡ್ತಿದ್ದಾರೆ? ಇಷ್ಟು ತರ್ಕ ನಾವು ಮಾಡಲ್ಲ ಅಂತಾರವ್ರು. ಇಷ್ಟೆಲ್ಲ ಲಾಜಿಕ್ ನಾವು ಹಾಕಲ್ಲ, ನಮ್ಮ ಕುಲಕ ಸಬು ಮಾಡ್ತೀವಿ, ಬಿಡೋದು ಅವನಿಗೆ ಬಿಟ್ಟದ ಸ್ವಾಮಿ ಅಂತಾರವ್ರು. ಈ ಸಿಟಿಯಲ್ಲಿದ್ದವ್ರು ಮಾಡೋ ತರ್ಕ ರೈತರು ಮಾಡಿಲ್ಲ, ಅದಕ್ಕೆ ಇನ್ನೂ ಅನ್ನ ತಿಂತಿದ್ದೀವಿ. ಮುಂದೆ ಪ್ಲಾಸ್ಟಿಕ್ ತಿನ್ನೋ ಹಾಗೆ ಆಗ್ತದೆ ಅಷ್ಟೆ. ಮುಂದೆ ಎಲ್ಲ ಪ್ಲಾಸ್ಟಿಕ್ಕಿನ ಧಾನ್ಯ, ಪ್ಲಾಸ್ಟಿಕ್ಕಿನ ಅಕ್ಕಿ ಈಗಲೇ ಬಂದಿದೆ, ಅದು ಬರೋದು ಬಹಳ ದಿವಸ ಇರಲ್ಲ. ಅಂದ್ರೆ ಆ ರೈತ ಅವನ ಬುದ್ಧಿಯೊಳಗಿರೋದೇನು ಅಂದ್ರೆ, ನಾನು ಈ ಋತು ಬಂದಿದೆ ಅಂದಾಗ ನನ್ನ ಕೆಲಸ ಭೂಮಿ ಕಳೆ ತೆಗಿಬೇಕು, ರಂಟೆ ಹೊಡಿಬೇಕು. ಆಕಾಶದಲ್ಲಿ ಮೋಡ ಬರ್ತಾ ಇದೆ ಅಂದಾಗ ಅವನ ಕೆಲಸ ಅಷ್ಟು ಮಾಡೇ ಮಾಡ್ತಾನೆ. ಯಾಕಂದ್ರೆ ಭೂಮಿ ಹದ ಆಗ್ಬೇಕಲ್ಲ. ಹದ ಆದ್ಮೇಲೆ ನೀವು ಹೋಗಿ ಅಲ್ಲಿ ಬೀಜ ಬಿತ್ತಬೇಕಷ್ಟೇ, ಬಿತ್ತಬೇಕು, ನಮ್ಮ ಕೆಲಸ ಅದು. ಒಂದೊಂದು ಬೀಜ ತಗೊಂಡು ಅದು ಬರ್ತದೋ ಇಲ್ಲೋ ಅದು
ನಾವದನ್ನು ಮಾಡಲ್ಲ ಸ್ವಾಮಿ ಅಂತಲ್ಲ. ಇದನ್ನ ಕೃಷ್ಣ ಎಲ್ಲದರಲ್ಲೂ ನಿರೀಕ್ಷೆ ಮಾಡ್ತಾ ಇದ್ದಾನೆ ಅನ್ನೋದು ಭಗವದ್ಗೀತೆಯಿಂದ ಗೊತ್ತಾಗ್ತದೆ. ಒಂದು ನಾನೇ ಮಾಡ್ತೀನಿ ಎನ್ನುವಂತಹ ಅಹಂಕಾರ ಬಿಡು, ಇನ್ನೊಂದು ಆ ಮಾಡಿದ ಕರ್ಮಕ್ಕೆ ಮುಂದೆ ಬರುವಂತಹ ಫಲದ ಆಸೆಯನ್ನು ಬಿಡು. ಈ ಎರಡನ್ನು ಬಿಟ್ಟರೆ ಅದು ಸನ್ಯಾಸ ಆಗ್ತದೆ. ಮಾಡಲೇಬೇಕಾದದನ್ನು ಮಾಡು, ಅವಾಗ ಅದು ಸನ್ಯಾಸ ಯೋಗ ಅಂತ ಆಗ್ತದೆ. ಈ ಯೋಗಕ್ಕೆ ಆಂಟಿ ಯಾವುದು ಅಂತ ಕೇಳಿದ್ರೆ ಎರಡು ಇದ್ದಾವೆ, ಒಂದು ಅಕರ್ಮ, ಇನ್ನೊಂದು ವಿಕರ್ಮ. ಆ ಧೋರಣೆಗೆ ಹೋಗಬೇಡ ಅಂತ ಕೃಷ್ಣ ಹೇಳ್ತಾರೆ. ಇದು ನೋಡಿ, ಕರ್ಮಯೋಗ, ಸನ್ಯಾಸ ಯೋಗ, ಇವುಗಳದ್ದು ಸಾರವತ್ತಾದಂಥ ಅಂಶಗಳನ್ನು ಚಿಂತನೆ ಮಾಡಿಸಿತು. ಅಕರ್ಮದ ಧೋರಣೆಯನ್ನು ಕೃಷ್ಣ ನಿಂದಿಸಿದ ಅನ್ಲಿಕ್ಕೆ ಒಂದು ಮಾತನ್ನು ಇನ್ನೊಂದು ಹೇಳಿ ಮುಂದೆ ಹೋಗೋಣ. ಆಮೇಲೆ ಮುಂದೆ ಅದನ್ನು ಅಧ್ಯಾತ್ಮ ಯೋಗದಲ್ಲಿ ಕೃಷ್ಣ ಹ್ಯಾಕ್ ಕನ್ವರ್ಟ್ ಮಾಡಿದ ಭಗವದ್ಗೀತೆ ಉಪದೇಶದ ಮುಂದುವರೆದ ಭಾಗ ಅಂತ ಹೇಳಿ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತ ಅಂತ ಒಂದು ಮಾತನ್ನು ಹೇಳ್ತಾನೆ. ಕೃಷ್ಣ ಮಾಡಿದ ಸ್ಟಡಿ ಇದು ಅಂತ ನಾವು ಭಾವಿಸ್ಬೋದು. ನೋಡು ಅರ್ಜುನ, ನಿನಗೆ ಅಕರ್ಮ ಯೋಗ ಒಳ್ಳೇದಲ್ಲ ಅಂತ ನಾನು ಯಾಕೆ ಹೇಳಿದೆ ಗೊತ್ತಾ? ಏನೂ ಮಾಡದೆ ಮನುಷ್ಯ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕಲ್ಲ ಅಂತಂದೆ. ಇಷ್ಟೇ ಕೃಷ್ಣನ ಮಾತು. ಏನೂ ಮಾಡದೆ ಸುಮ್ಮನೆ ಇದ್ದಾನೆ ತಿಲ್ವೇ ಇಲ್ಲಂತೆ. ಕ್ಷಣಮಪಿ ಅಕರ್ಮಕೃತ ಜಾತು ತಿಷ್ಠತಿ. ಯಾವುದೇ ಒಬ್ಬ ವ್ಯಕ್ತಿ ಸುಮ್ಮನೆ ಕೂತಿದ್ದಾನೆ ಅಂತ ನಾವು ಹೇಳಿದ್ರು ಅಂಗಚಲನೆ ಆಗಿಲ್ಲದೆ ಇರ್ಬೋದಷ್ಟೇ, ಆದ್ರೆ ಮನಸ್ಸು ಮಾತ್ರ ಬಹಳ ಕೆಲಸ ಮಾಡ್ತಿರ್ತದ. ಅವಾಗ ಅಂದಮೇಲೆ ಮತ್ತೆ ಕರ್ಮ ಮಾಡಿದಾಗೆ ಆಯ್ತಲ್ಲ. ಫಿಸಿಕಲಿ ನೀನು ಆಕ್ಷನ್ ಮಾಡಿಲ್ಲ ಅಷ್ಟೇ, ಅದು ಫಿಸಿಕಲ್ ಆಕ್ಷನ್ ಅನ್ನು ಕರ್ಮ ಅಂತ ಕೃಷ್ಣ ಹೇಳಿದ್ದಲ್ಲ ಅನ್ನೋದು ಗೊತ್ತಾಯ್ತು. ಅವಾಗ ಕರ್ಮ ಅನ್ನೋ ಶಬ್ದ ಏನು ಕೃಷ್ಣ ಆಡ್ತಾನೆ, ಅದಕ್ಕೆ ಅದನ್ನು ಯೋಗ ಅಂತ ಹೇಳ್ದ ಅವನು. ಆ ಯೋಗ ಅನ್ನೋ ಶಬ್ದಕ್ಕೆ ವಜನ್ ಜಾಸ್ತಿ. ಬರೀ ಕರ್ಮ ಶಬ್ದ ಆಡ್ತಾ ಇದ್ರೆ ಪದೇ ಪದೇ ನಾನು ಫಿಸಿಕಲ್ ಮಾಡುವ ಆಕ್ಷನ್ ಅಂದ್ರೆ ಶಾರೀರಿಕ ಚೇಷ್ಟೆಯನ್ನೇ ನಮ್ಮ ತಲೆ ಒಳಗೆ ಏನಾಗ್ಬಿಟ್ಟಿದೆ, ಕರ್ಮ ಅಂತ ತಲೆ ಒಳಗೆ ಕೂತ್ಕೊಂಡ್ಬಿಟ್ಟಿದೆ. ಕೃಷ್ಣನಿಗೆ ಕೇವಲ ಶಾರೀರಿಕ ಚೇಷ್ಟೆ ಅಭಿಪ್ರೇತ ಅಲ್ಲ, ಅದೂ ಅಭಿಪ್ರೇತ, ಅದಕ್ಕಿಂತಲೂ ಎತ್ತರದ್ದು ಒಂದಿದೆ, ಅದಕ್ಕೆ ಮುಂದೆ ಹೇಳಬೇಕಾಗಿದೆ, ಅದಕ್ಕೆ ಈ ವಿಷಯ ತಗೊಂಡೆ. ಹಾಗಾದ್ರೆ ಒಬ್ಬ ವ್ಯಕ್ತಿ ಒಂದು ಕ್ಷಣವೂ ಕೂಡ ಏನೂ ಮಾಡದೇ ಇರ್ಲಿಕ್ಕೆ ಅವಕಾಶವೇ ಇಲ್ಲ ಅಂತ ಕೃಷ್ಣ ಹೇಳ್ಬಿಡ್ತಾನೆ. ಇದು ಸತ್ಯ ಹೌದಲ್ಲ? ಇದು ಸತ್ಯ ತಾನೆ? ಯಾವ ವ್ಯಕ್ತಿ ಇವತ್ತು ಸುಮ್ಮನೆ ಕೂತಿದ್ದಾನೆ ಅಂದ್ರೆ ಅವನೇನೋ ಒಂದು ಮನಸ್ಸಿನಲ್ಲಿ ಒಂದಲ್ಲ ಒಂದು, ಅದು ಒಳ್ಳೇದೇ ಇರ್ಬೋದು, ಅದು ಕೆಟ್ಟದ್ದಿರ್ಬೋದು, ಅದು ರೈಟ್ ರಾಂಗ್ ಅದು ಮುಖ್ಯ ಅಲ್ಲ, ಅದು ಮಾಡ್ತಾ ಇದ್ದಾನೆ ಅಂತ ತಾನೆ. ಹಾಗಾದ್ರೆ ನೀನು ಅಕರ್ಮದ ಧೋರಣೆಯನ್ನು ತಾಳ್ತೀನಿ ಅಂತ ಇದೆಯಾ? ಸರಿನಾ? ಅದಕ್ಕೆ ಅದರಿಂದ ಹೊರಗೆ ಬಾ. ಹೀಗೆ ಕೃಷ್ಣ ಮುಂದುವರಿಸಿ ಅಕರ್ಮದ ಧೋರಣೆಯ ಬಗ್ಗೆ ಬಹಳಷ್ಟು ನಿಂದಿಸ್ತಾನೆ. ಹೇಳಿ ಮುಂದೆ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂದ್ರೆ, ಮಾಡಲೇಬಾರ್ದು ಅಂತ ಅನ್ಕೊಂಡ್ರೆ ಅದಾಗೋದೇ ಇಲ್ಲ, ಮಾಡಲೇಬೇಕು. ಏನಾದರೂ ಒಂದು ಮಾಡಲೇಬೇಕು ಅಂದ್ರೆ ಮಾಡಬಾರ್ದದ್ದನ್ನು ಮಾಡೋದಕ್ಕಿಂತ ಮಾಡಬೇಕಾದದ್ದನ್ನು ಮಾಡಲ್ಲ ಅಂತ ಅಲ್ಲಿಗೆ ತಂದು ಕೊಡಿಸ್ತಾನೆ ಕೃಷ್ಣ. ಮಾಡೋದೇ ಇಲ್ಲ ಅನ್ನೋ ಧೋರಣೆ ಸರಿಯಲ್ಲ. ಹಾಗಾದ್ರೆ ಏನಾದರೂ ಮಾಡಲೇಬೇಕು. ಏನಾದರೂ ಮಾಡಲೇಬೇಕು ಅಂದ್ರೆ ವಿಕರ್ಮ ಯಾಕೆ ಮಾಡ್ತಿ? ಅಕರ್ಮ ಅಂತೂ ಸರಿಯಲ್ಲ, ವಿಕರ್ಮ ಯಾಕೆ ಮಾಡ್ತಿ? ಕರ್ಮದಲ್ಲಿರು ಅಂತ ಕೃಷ್ಣ ಕರ್ಕೊಂಡು ಬಂದ. ಇದಕ್ಕೂ ಮುಂದುವರೆದ ಭಾಗ. ಮಾಡಲೇಬೇಕಾದದ್ದನ್ನು ಮಾಡುವಾಗಲೂ ಒಂದು ಎಕ್ಸ್ಟ್ರಾ ಸೇರಿಸ್ಬಿಟ್ರೆ ಅದನ್ನ ಸಾಂಖ್ಯ ಯೋಗ ಅಂತ ಕರೀತಾರೆ. ಇದುವರೆಗೂ ನಾವು ಬರೀ ಯೋಗದಲ್ಲಿದ್ವಿ, ಈಗ ಸಾಂಖ್ಯ ಯೋಗಕ್ಕೆ ಹೋಗೋಣ. ಯಾವುದದು ಎಕ್ಸ್ಟ್ರಾ ಸೇರಿಸೋದು? ಅದು ಮತ್ತೆ 2ನೇ ಅಧ್ಯಾಯದಿಂದ ಸೇರಿಸ್ಕೊಡ್ಬೇಕು. ಅದನ್ನ ಏನು ಎಕ್ಸ್ಟ್ರಾ ಸೇರಿಸ್ಕೊಳ್ಳೋದು? ನಾನೇ ಮಾಡ್ತೀನಿ ಅನ್ನೋ ಅಹಂಕಾರವನ್ನು ಬಿಡೋದು ಸನ್ಯಾಸ ಆದರೆ, ದೇವರು ಮಾಡಿಸ್ತಾನೆ ನನ್ನೊಳಗಿದ್ದು ಅಂತಿದೆಯಲ್ಲ, ಅದು ಸಾಂಖ್ಯ ಯೋಗ ಅಂತ ಆಯ್ತು. ಅದನ್ನು ಅಧ್ಯಾತ್ಮ ಅಥವಾ ಇನ್ನೇನೋ ಹೆಸರಿಡ್ರೆ ಅದಕ್ಕೆ ನಿಷ್ಕಾಮ ಕರ್ಮ, ಅದಕ್ಕೆ ನಿವೃತ್ತ ಕರ್ಮ, ಏನು ಅದು ಶಾಸ್ತ್ರಗಳಲ್ಲಿ ಬಂದಿರುವ ಹೆಸರುಗಳನ್ನು ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡಿದೆ. ನಿಷ್ಕಾಮ ಕರ್ಮ, ನಿಷ್ಕಾಮ ಯೋಗ, ನಿವೃತ್ತ ಕರ್ಮ, ಈ ಎಲ್ಲ ಶಬ್ದಗಳಿಂದ ಅದನ್ನು ಗುರುತಿಸಿದ್ದಾರೆ ಶಾಸ್ತ್ರದಲ್ಲಿ. ಹೀಗೆ ಕೃಷ್ಣ ಆ ಕರ್ಮದ ವಿಷಯವನ್ನು ಎತ್ತುಕೊಂಡು ಪೂರ್ಣವಾಗಿ ಒಬ್ಬ ವ್ಯಕ್ತಿ ಹೇಗೆ ತನ್ನನ್ನು ತಾನು, ಇದು ಲೌಕಿಕಕ್ಕೂ ಅಪ್ಲೈ ಆಗ್ತದೆ, ಅಲೌಕಿಕಕ್ಕೆ ಅಪ್ಲೈ ಆಗ್ತದೆ, ನೀವು ಹೇಗೆ ತಿಳ್ಕೊಳ್ತೀರ ಹಾಗಾಗ್ತದೆ ಅಷ್ಟೇ. ಇದು ಎಲ್ಲ ಕಡೆಯಲ್ಲೂ ಬೇಕಾಗಿರುವ ವಿಷಯ. ಇದನ್ನು ಹೇಳ್ತಾ ಬರ್ತಾನೆ.
ಹಾಗಾಗಿ ಅಕರ್ಮ ಬೇಡ, ವಿಕರ್ಮ ಮಾಡಬೇಡ, ಅಕರ್ಮದ ಧೋರಣೆ ಬೇಡ, ವಿಕರ್ಮವನ್ನು ಆಚರಣೆ ಮಾಡಬೇಡ, ಕರ್ಮವನ್ನೇ ಆಚರಣೆ ಮಾಡಬೇಕು. ಮಾಡುವ ಕರ್ಮದ ಹಿನ್ನೆಲೆಯಲ್ಲಿ ಎರಡನ್ನ ತ್ಯಜಿಸ್ಬೇಕು, ಸನ್ಯಾಸ, ಇನ್ನೊಂದನ್ನು ಹಿಡಿಬೇಕು. ಅದು ಯಾವುದದು? ಭಗವಂತ ನನ್ನೊಳಗಿದ್ದು ಮಾಡಿಸ್ತಾನೆ ಅಂತ ಅಲ್ಲಿಗೆ ಮುಟ್ಟಿಸಿ ಅದನ್ನು ಅಧ್ಯಾತ್ಮ ಯೋಗ ಅಂತ ಹೇಳಿ ವಿವರಣೆ ಕೊಟ್ಟ. ಇಷ್ಟೆಲ್ಲದರ ಸಾರ ಎಲ್ಲಿ ಬಂತು ಅಂತ ಕೇಳಿದ್ರೆ, ನಿರ್ಮಾಣ ಮೋಹ ಜಿತ ಸಂಗ ದೋಷಾ ಅಧ್ಯಾತ್ಮ ನಿತ್ಯಾ ವಿನಿವೃತ್ತ ಕಾಮಾ ದ್ವಂದ್ವೈರ್ವಿಮುಕ್ತಾ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯಮೂಢಾ ಪದಮವ್ಯಯಂ ತತ್. ಈ ಶ್ಲೋಕ ಇಷ್ಟೆಲ್ಲದರ ಸಾರ. ವಿಕರ್ಮದಲ್ಲಿ ಸ್ವಲ್ಪ ವಿವರಣೆ ಕೊಡಬೇಕಾದದ್ದಿದೆ. ಯಾಕಂದ್ರೆ ಕೃಷ್ಣ ಹೇಳುವಾಗ ವಿನಿವೃತ್ತ ಕಾಮಾಹ ಅಧ್ಯಾತ್ಮ ನಿತ್ಯಾಹ ಅನ್ನೋ ಪದಗಳಲ್ಲಿ ವಿನಿವೃತ್ತ ಕಾಮಾಹ ಅಂತ ಹೇಳ್ದ. ಮನುಷ್ಯ ಫಲದ ಆಸೆಯನ್ನು ಬಿಡೋದು ಒಂದು ಕಡೆ, ಇನ್ನೊಂದು ಕಡೆಯಿಂದ ಏನಾಗ್ತದೆ ಅಂದರೆ, ಕರ್ಮದಲ್ಲಿ ಒಂದು ಪ್ರಭೇದ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಫಲದ ಆಸೆಯಿಂದ ಕರ್ಮ ಮಾಡೋದು ಒಂದು, ನಿಷಿದ್ಧವಾದದ್ದನ್ನು ಮಾಡೋದು ಒಂದು. ಕೃಷ್ಣ ವಿಕರ್ಮ ಶಬ್ದದಲ್ಲಿ ಎರಡನ್ನೂ ಇಟ್ಟುಕೊಂಡಿದ್ದಾನಂತೆ. ಮನುಷ್ಯನಿಗೆ ಎಫೆಕ್ಟ್ ಆಗ್ತಾ ಇರೋದು ಬಹಳ ಯಾವುದರದ್ದು ಅಂತ ಪ್ರಶ್ನೆ. ಇವತ್ತು ಬಹಳ ದುಃಖ ಯಾವುದರಿಂದ ಅನುಭವಿಸ್ತಿದ್ದೇವೆ? ಯಾವುದೂ ಕರ್ಮನೇ ಮಾಡದೆ ಮನುಷ್ಯ ದುಃಖ ಅನುಭವಿಸಲ್ಲ. ಹಾಗಾಗಿ ಕಾರಣ ಇಲ್ಲದೆ ಕಾರ್ಯ ಹುಟ್ಟಲ್ಲ. ನಿನ್ನೆ ಇದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ. ಆರ್ಡರ್ ಮಾಡದೆ ಮನೆಗೆ, ನಾವೇ ಆರ್ಡರ್ ಮಾಡದೆ ಮನೆಗಂತೂ ಯಾವುದೂ ಸಾಮಾನು ಬರಲ್ಲ. ನಾವು ಆರ್ಡರ್ ಮಾಡಿದ್ರೇ ಬರ್ತದೆ, ಪೇಮೆಂಟ್ ಮಾಡದೇನೂ ಬರಲ್ಲ. ಹಾಗಾದರೆ ನಾವು ಅನುಭವಿಸ್ತಿರುವಂತಹ ಅಸಮಾಧಾನಕ್ಕೆ, ಮನುಷ್ಯನ ಮನಸ್ಸಿನ ಅಸಮಾಧಾನಕ್ಕೆ, ಅಸಮತೋಲತೆಗೆ, ಅಥವಾ ಇನ್ನಿತರ ತಾನು ಸಕ್ಸಸ್ ಕಾಣದೇ ಇರಲಿಕ್ಕೆ ಏನೆಲ್ಲ ಇದೆಯಲ್ಲ, ಅದೆಲ್ಲದಕ್ಕೂ ಅಂತ ಇಟ್ಕೊಳ್ಳಿ. ಏನು ಕಾರಣ ಅಂತ ಹುಡುಕಬೇಕಲ್ವ? ಕೃಷ್ಣನ ದೃಷ್ಟಿಯಲ್ಲಿ ಹಿಂದೆ ನಾವು ಮಾಡ್ತಾ ಬಂದಂತಹ ಅತಿ ಹೆಚ್ಚು ಸಕಾಮ ಕರ್ಮಗಳೇ ಎಫೆಕ್ಟ್ ಜಾಸ್ತಿ ಕೊಡೋದಂತ. ಒಂದರ್ಥದಲ್ಲಿ ಇನ್ನೂ ಡೀಪಾಗಿ ಸ್ಟಡಿ ಮಾಡಿದರೆ ನಿಷಿದ್ಧ ಕರ್ಮಕ್ಕಿಂತ ಹೆಚ್ಚು ಎಫೆಕ್ಟ್ ಕೊಡೋದು ಕೃಷ್ಣನ ದೃಷ್ಟಿಯಲ್ಲಿ ಸಕಾಮ ಕರ್ಮಗಳಂತ. ಇದು ಮನುಷ್ಯನಿಗೆ ಕಂಡುಕೊಳ್ಬೇಕಾದಂತಹ ಬಹಳ ಮುಖ್ಯವಾದ ಸತ್ಯ. ಇವತ್ತು ನಾವೆಲ್ಲ ಎಲ್ಲ ವಿಷಯದೊಳಗೂ ಇದು ವಿಹಿತ, ಇದರಿಂದ ದೇವರ ಪ್ರೀತನಾಗಲಿ, ನಾನು ಮಾಡ್ತಿರೋದು ಅವನ ಪ್ರೀತಿ ಆಗಲಿ ಅಷ್ಟೇ. ಇಷ್ಟೇ ಭಾವನೆಯಲ್ಲಿ ಮಾಡಿದರೆ ಅದಕ್ಕೆ ಏನು ಫಲ ಕೊಡಬೇಕು ಅಂತ ಭಗವಂತನೇ ಯೋಚನೆ ಮಾಡ್ತಾನಂತ. ಏನಪ್ಪ ಇವು ಹೀಗಿದ್ದಾನೆ ಅಂತ. ನಾವೇನು ಮಾಡ್ತೀವಿ, ಇದನ್ನು ಮಾಡ್ತಿರೋದೇ ಈ ಫಲಕ್ಕಾಗಿ ಅಂತ ಪರ್ಟಿಕ್ಯುಲರ್ ಆಗಿ ಅದಕ್ಕೊಂದೊಂದೊಂದೊಂದು ಅಡ್ಜಸ್ಟ್ ಮಾಡಿ ಹೇಳ್ತೇವಲ್ಲ, ಆವಾಗ ಕೃಷ್ಣ ಅದಕ್ಕೆ ಅಡ್ಜಸ್ಟ್ ಮಾಡಿಟ್ಟ. ತಗೋ, ಹಾಗಾದ್ರೆ ಇದನ್ನು ಇದಕ್ಕೆ ತಗೋ, ಇದನ್ನು ಇದಕ್ಕೆ ತಗೋ ಅಂತಾನಂತ. ವ್ಯತ್ಯಾಸ ಕಂಡುಕೊಳ್ಬೇಕಾಗಿದೆ ನಾವಿವತ್ತು. ಇದು ವಿಹಿತ. ಎಲ್ಲ ಅಷ್ಟೇ. ನಾವು ಯಾವುದೇ ಸೆಕ್ಟರ್ನಲ್ಲಿರಲಿ, ನಾನು ಭೂಮಿಗೆ ಬಂದಿದ್ದೇನೆ, ಮನುಷ್ಯ ದೇಹ ಬಂದಿದೆ, ದೇಹದ ಸಾರ್ಥಕತೆ ಇರೋದು ದೇವರನ್ನು ಪ್ರೀತಿಪಡಿಸಿ ಅವನನ್ನು ಪಡೆಯೋದರಲ್ಲಿ. ಆ ಪ್ರೀತಿ ಪಡಿಸೋದ್ರಲ್ಲಿ, ಅವನನ್ನು ಪಡೆಯೋದರಲ್ಲಿ ವಿಹಿತವಾದದ್ದೆಲ್ಲ ಒಂದಿಷ್ಟು ಉಪಾಯಗಳಿದ್ದಾವೆ. ಆ ಉಪಾಯಗಳನ್ನು ನಾನು ಅವನ ಪ್ರೀತಿಗಾಗೆ ಮಾಡ್ತೇನೆ ಅಷ್ಟೆ. ದಟ್ಸ್ ಆಲ್. ಅದಕ್ಕಿಂತ ಹೆಚ್ಚಿನ ಯೋಚನೆ ಮಾಡಲ್ಲ ನಾನು. ಅವನು ಹೇಳಿದಾನೆ, ನಾನು ಮಾಡ್ತೀನಿ. ಹಿಂಗೆ ಯಾರು ಮಾಡ್ತಾರೆ, ಭಗವಂತ ಅವರಿಗೆ ಬೇಗ ಒಲಿತಾನೆ. ನಮಗೆ ಈ ಪರಿಸರದಲ್ಲೇ ಬೆಳೆಸಲಿಲ್ಲ, ಅದೇ ಸಮಸ್ಯೆ. ನಮಗೆ ಈ ಪರಿಸರದಲ್ಲಿ ಯಾವಾಗಲೂ ಬೆಳೆಸಿಬಿಟ್ರೆ ನಾವು ಹೀಗೆ ಬೆಳವಣಿಗೆ ಪಡ್ಕೊಂಡು ಬಿಡ್ತೀವಿ. ಏನೇ ಮಾಡಲಿ, ಸಣ್ಣ ಮಕ್ಕಳಿಗೆ ಅದೇ ಭಾವನೆ ಇರ್ತದೆ. ಅಪ್ಪ ಹೇಳಿದ ತೊಗೊಂಡು ಬರ್ಲಿಕ್ಕೆ ಹೇಳಿದಾನೆ ಅಷ್ಟೆ. ನಮ್ಮ ಗುರುಗಳು ಒಂದು ಉದಾಹರಣೆ ಕೊಡ್ತಾರೆ. ಭಾರೀ ಬಿಸಿಲುಗಾಲದಲ್ಲಿ ಅಪ್ಪ ಮನೆಗೆ ಬಂದು ಆಟ ಆಡ್ತಿದ್ದ ಸಣ್ಣ ಮಗುವಿಗೆ ಪಾನಕ ಮಾಡಬೇಕು, ಒಂದು ನಿಂಬೆಹಣ್ಣು ತೊಗೊಂಡು ಬಾರೋ ಅಂತ ದುಡ್ಡು ಕೊಟ್ಟು ಕಳಿಸಿದರೆ ಅದು ಓಡಿ ಹೋಗ್ತದೆ. ಮಧ್ಯಾಹ್ನದ ಹೊತ್ತು ಅಂಗಡಿ ತೆಗೆದಿದ್ರೆ ತರ್ತದೆ, ಇಲ್ದಿದ್ರೆ ವಾಪಸ್ ಬಂದು ದುಡ್ಡು ಕೊಡ್ತದೆ. ಅಪ್ಪ ಅಂಗಡಿ ತೆಗೆದಿರಲಿಲ್ಲ, ನಾನು ನಿಂಬೆಹಣ್ಣು ತರಲಿಲ್ಲ, ಇಷ್ಟೇ. ಅದಕ್ಕೆ ತಲೆ ಬಿಸಿ ಇಲ್ಲ. ಬಿಸಿಲಲ್ಲಿ ಓಡಾಡಿ ಬಂದವನು ಇವನಿಗಷ್ಟೇ ತಲೆ ಬಿಸಿ ಹೊರತು ಮಗುವಿಗಿಲ್ಲ. ಯಾಕೆಂದ್ರೆ ಮಗು ಹೇಳಿ ತೊಗೊಂಡು ಬಾ ಅಷ್ಟೇ, ಅದಕ್ಕೆ ಏನು ಯೋಚನೆ ಇಲ್ಲ. ಅದಕ್ಕೆ ಕೃಷ್ಣ ಅದನ್ನು ನಮ್ಮಿಂದಲೂ ನಿರೀಕ್ಷೆ ಮಾಡ್ತಾನಂತೆ. ನಾನು ಹೇಳಿದ್ದೀನಿ, ನೀನು ಮಾಡಷ್ಟೆ. ನಾನು ಹೇಳಿದ್ದೀನಿ ಹೀಗಿರು, ಯುದ್ಧ ನಾನು ಹೇಳ್ತಿದ್ದೇನೆ ಮಾಡು. ಹೇಗೆ ಮಾಡು?
ಮುಂದೆ ರಾಜ್ಯ ಸಿಗ್ತದೆ ಅಂತ ಮಾಡು ಅಂತ ಹೇಳಲಿಲ್ಲ, ರಾಜ್ಯ ಸಿಗಲ್ಲ ಅಂತ ಮಾಡು ಅಂತ ಹೇಳಲಿಲ್ಲ. ಜಯನೋ ಅಪಜಯನೋ, ಲಾಭನೋ ನಷ್ಟನೋ, ಸ್ವರ್ಗನೋ ನರಕನೋ, ಈ ಯೋಚನೆ ಮಾಡಬೇಡ ಅಂದ ಕೃಷ್ಣ. ಎಷ್ಟು ವಿಚಿತ್ರವಾಗಿದೆ ಅಲ್ಲ ಇದು. ಅಂದ್ರೆ ಎಷ್ಟು ಟ್ರೈನಿಂಗ್ ಆಗ್ಬೇಕು ನಾವು ಈ ಸ್ಥಿತಿಗೆ ಬರ್ಬೇಕಾದ್ರೆ, ಎಷ್ಟು ಟ್ರೈನಿಂಗ್ ಆಗ್ಬೇಕಿದೆ. ಆ ಸ್ಥಿತಿಗೆ ಇನ್ನೊಂದು ಹೆಸರು ಇಟ್ಟ ಕೃಷ್ಣ, ಅದಕ್ಕೆ ಸ್ಥಿತಪ್ರಜ್ಞಸ್ಯ ಕಾಭಾಷ. ಅಂದ್ರೆ ಅದು ಸಾಮಾನ್ಯ ಸ್ಥಿತಿ ಅಲ್ಲ ಅದು ಅಂತ ತಿಳಿಸ್ಬೇಕಾಗಿದೆ. ಆ ಒಂದು ಅವಸ್ಥೆ ಮನುಷ್ಯನಿಗೆ ಕೂಡಲೇ ಬರಲ್ಲ, ಅದು ಕೃಷ್ಣನಿಗೂ ಗೊತ್ತು. ಅದಕ್ಕೆ ಅದು ಮೇಲಿಂದ ಮೇಲೆ ಡ್ರಿಲ್ ಮಾಡ್ತಾನೆ. ಎಷ್ಟು ಡ್ರಿಲ್ ಮಾಡ್ತಾನೆ ಅಂದ್ರೆ, ಭಗವದ್ಗೀತೆ ಶ್ಲೋಕಗಳನ್ನು ನೋಡುವವರು ನಮಗೆ ಹೇಳಿದ್ದೇ ಹೇಳ್ದಾಗ ಕಾಣಿಸ್ತದೆ. ಮತ್ತೆ ನೋಡಿದ್ರೆ ಹೇಳಿದ್ದೇ ಹೇಳ್ದಾಗ ಕಾಣಿಸ್ತದೆ. ಎಷ್ಟು ಸರಿ ಅಲ್ಲೂ ಅದನ್ನೇ ಹೇಳ್ದ. ಆ 2ನೇ ಅಧ್ಯಾಯದಲ್ಲಿಯೂ ಶ್ಲೋಕಗಳು ಬಂದದ್ದನ್ನೇ ಮತ್ತೆ 3, 4ನೇ ಅಧ್ಯಾಯದಲ್ಲಿ ಮತ್ತೆ ಬಂದಾಗೆ ಎಷ್ಟು ಸಲ ಹೇಳ್ತಾನೆ ಮಾರಾಯ ಅಂತ. ಅಂದ್ರೆ ಕೃಷ್ಣನಿಗೆ ಒಬ್ಬ ವ್ಯಕ್ತಿಯನ್ನ ಒಂದು ದೊಡ್ಡ ಕಲ್ಬಂಡೆಯನ್ನು ತಂದು ಕಟದು ಶಿಲ್ಪಿನ್ ಮಾಡಿ ದೇವಸ್ಥಾನದಲ್ಲಿ ಪ್ರತಿಷ್ಠೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೇನೋ, ಹಂಗೆ ಸದಾ ಮನುಷ್ಯ ರಾಗ, ದ್ವೇಷ, ಕಾಮ, ಕ್ರೋಧ, ಲೋಭ, ಆಸೆ, ಆಕಾಂಕ್ಷೆ ಇವುಗಳಲ್ಲೇ ಕೆಸರಿನಲ್ಲಿ ಹೂತ ನಮ್ಮಂಥ ಕಲ್ಲುಗಳನ್ನ ಎಷ್ಟು ಸಲ ಉಳಿಯಿಂದ ಏಟ್ ಹಾಕ್ಬೇಕು ಹೇಳ್ರಿ ಅವನು. ಅದನ್ನು ಬಿಡಿಸ್ಬೇಕು, ಇದನ್ನು ಬಿಡಿಸ್ಬೇಕು, ಅದನ್ನು ಬಿಡಿಸ್ಬೇಕು. ಅದಕ್ಕೆ ಉಪನಿಷತ್ ಹೇಳ್ತದೆ, ಭಗವಂತ ನಮ್ಮನ್ನು ಭಗವದ್ಗೀತೆ ಮೂಲಕ ಏನ್ ಮಾಡಿರ್ತಾನೆ ಅಂದ್ರೆ, ಈ ಚಿನ್ನದ ಗಣಿಯಲ್ಲಿ ಚಿನ್ನ ತೆಗಿತಿರ್ತಾರಲ್ಲ, ಕಲ್ಲು ಬೇರೆ ಮಣ್ಣು ಬೇರೆ, ಅದನ್ನು ಮತ್ತೆ ಶೋಧಿಸಿ ಹಂಗೆ ಮನುಷ್ಯನ ಜೀವನೊಳಗೆ ವಾಸನೆ ಜಾಸ್ತಿ ಇದ್ದದ್ದಕ್ಕೆ, ವಾಸನ ಅಂದ್ರೆ ಸಂಸ್ಕಾರ ಹೆಚ್ಚು ಒಳಗಡೆ ಕೂತ್ಕೊಂಡದ್ದಕ್ಕೆ, ಅವನಿಗೆ ರಾಗದ್ವೇಷಗಳ ಆವರಣ ಅತಿಯಾಗಿ ಇದ್ದದ್ದಕ್ಕೆ ಅವನು ಏನ್ ಮಾಡ್ಲಿಕ್ಕೆ ಹೋದ್ರೆ ಮತ್ತೆ ಅಲ್ಲೇ ಹೋಗ್ತದಂತ. ಬಾಲ ಮಣಿಯೋದೇ ಇಲ್ಲ ಬಾಲ. ಅದನ್ನು ಶುದ್ಧ ಮಾಡಬೇಕು ಅನ್ನೋ ಕಾರಣಕ್ಕೆ ಕೃಷ್ಣ ಒಂದೊಂದಾಗೆ ಬಿಡಿಸ್ಕೊಂಡು ಬಾ. ಅದು ಬಿಡ್ಲಿಕ್ಕಾಗಿಲ್ಲ ಅಂತ ಈಗಲೇ ಸಮಸ್ಯೆ ಮಾಡ್ಕೋಬೇಡ, ನಾಳೆ ಬಿಟ್ರೆ ಪರವಾಗಿಲ್ಲ, ಇವತ್ತಿಷ್ಟು ಬಿಟ್ಟೆಲ್ಲ ಮುಂದೆ ಬಾ ಅಂತಾನೆ ಕೃಷ್ಣ. ಈಗ ಯಾರು ಕರೀಲಿಕ್ಕೆ ಸಾಧ್ಯ? ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಈ ಕೂಡಲೇ ನಿನಗೆ ಸನ್ಯಾಸ ಯೋಗ ಅಷ್ಟು ಕರಗತ ಆಗಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಬೇಡ, ಕರ್ತವ್ಯ ಕರ್ಮ ಸದ್ಯಕ್ಕೆ ಮಾಡ್ಕೊಂಡು ಹೋಗು, ಆಮೇಲೆ ಅದನ್ನು ಅಭ್ಯಾಸ ಮಾಡ್ಕೊಂತಾನೆ ಕೃಷ್ಣ. ಈ ಕೂಡಲೇ ವೈರಾಗ್ಯ ನಿನ್ನ ಮನಸ್ಸಿನೊಳಗೆ ಸ್ಥಿರವಾಗದೆ ಇದ್ರೆ ಸಮಸ್ಯೆ ಇಲ್ಲ, ಅಭ್ಯಾಸ ಮಾಡ್ಕೋ, ಆಮೇಲೆ ಮತ್ತೆ ಬಂದ್ರೆ ಆಯ್ತು ನನ್ನ ಹತ್ರ ಅಂತಾನೆ ಕೃಷ್ಣ. ಅಂದ್ರೆ ಅವನಿಗೂ ಗೊತ್ತಿದೆ ಜೀವನಿಗೆ ಯಾವ್ಯಾವುದನ್ನು ಬಿಡೋದ್ರಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿದೆ, ಯಾವ್ಯಾವುದನ್ನು ಹಿಡಿಸೋದ್ರಲ್ಲಿ ಎಷ್ಟು ಸಮಸ್ಯೆ ಇದೆ, ಅದನ್ನ ಪೂರಕವಾದ ಮಾತುಗಳಿಂದ ಅವನನ್ನ ಟ್ರೈನ್ ಮಾಡ್ತಾ ಬರ್ತಾನೆ. ಅದೇ ಭಗವದ್ಗೀತೆ ಟ್ರೈನಿಂಗ್ ಪೀರಿಯಡ್ ಎಲ್ಲವನ್ನು. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಕೃಷ್ಣ ದ್ವಂದ್ವೈರ್ವಿಮುಕ್ತಾ ಸುಖ ದುಃಖ ಸಂಜ್ಞೇಹಿ ವಿನಿವೃತ್ತ ಕಾಮಃ. ಹಾಗಾಗಿ ನಿಷಿದ್ಧವಾದದ್ದು ಹಾಗೂ ಕಾಮ್ಯವಾದದ್ದು ಎರಡೂ ನಿನಗೆ ಎಫೆಕ್ಟ್ ಜಾಸ್ತಿ ಕೊಡ್ತದಾದ ಕಾರಣ ಅದರ ಬಗ್ಗೆ ಒಂದು ಎಚ್ಚರ ವಹಿಸು ಅಂತ ಹೇಳಿದ ಕೃಷ್ಣ. ಎಷ್ಟೆಷ್ಟು ನೀನು ಕಾಮ್ಯ ಮಾಡಿರ್ತಿ ಅದು ನಿನಗೆ ಎಫೆಕ್ಟ್ ಜಾಸ್ತಿ. ನಾನು ಅದಕ್ಕೆ ಹೇಳ್ತೀನಿ, ಯಾವ ಮನುಷ್ಯನಿಗೆ ಕೌಟುಂಬಿಕ ಸಮಸ್ಯೆ ಬರ್ತದೆ, ಅಥವಾ ಆಫೀಸ್ನಲ್ಲಿ ಒಂದು ಸಮಸ್ಯೆ ಬರ್ತದೆ, ಅಥವಾ ಅವನೇನೋ ತನ್ನದೇ ಒಂದು ಸಮಾಜ ಕಟ್ಕೊಂಡಿರ್ತಾನೆ, ಆ ಗುಂಪಿನಲ್ಲಿ ಆ ಸಮಾಜದಲ್ಲಿ ಏನೋ ಒಂದು ಸಮಸ್ಯೆ ಬರ್ತದೆ. ಎಲ್ಲರದ್ದು ಏನು ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು ವಾದ ಏನು ಅಂದರೆ, ಮಾಡಬಾರ್ದು ತಪ್ಪು ಮಾಡಿದೆ ಅದಕ್ಕೆ ಹಿಂಗೆ ನಿನಗೆ ಅಂತ. ಎಲ್ಲರೂ ಹಂಗೆ ಹೇಳ್ತಾರೆ, ದೊಡ್ಡ ಅಪರಾಧ ಮಾಡಿದೆ ಅದಕ್ಕೆ ಅನುಭವಿಸು, ಮಾಡಿದೆಯಲ್ಲ ಅವತ್ತು ಮಾಡಬಾರ್ದು ಮಾಡಿದೆಯಲ್ಲ ಅದಕ್ಕೆ ಇದೇ ಎಲ್ಲರದ್ದು ವಾದ. ಕೃಷ್ಣನ ಗೀತೆ ನೋಡಿದರೆ ಎಷ್ಟು ಕಳಕಳಿ ಕೃಷ್ಣನಿಗೆ ಅಂದರೆ, ಅವನು ಎಲ್ಲೂ ಕೂಡ ಅರ್ಜುನನಿಗೆ ನೀ ಮಾಡಬಾರ್ದು ಮಾಡಿದೆ ಅಂತ ಹೇಳಲೇ ಇಲ್ಲ. ಬಹಳ ಕೊಚ್ಚಿತ್ತು. ಯಾಕೆ ಅಂದರೆ ಭಗವಂತನಿಗೆ ಗೊತ್ತು, ವ್ಯಕ್ತಿ ಯಾವತ್ತೂ ಕೂಡ ಬಯಸ್ಕೊಳ್ಳಿಕ್ಕೆ ತಯಾರಿರಲ್ಲ. ನೀ ಮಾಡಬಾರ್ದು ಮಾಡಿದಿ ಅಂದ್ರೆ ಊರ್ಲಾಕೋಬೇಕಾಗ್ತದೆ ಅಷ್ಟೇ. ಒಂದ್ಸಲಿ ಹೇಳ್ಬೇಕಷ್ಟೇ, ಪದೇ ಅವತ್ತು ಮಾಡಿದ್ರಲ್ಲ ಅಡಿಗೆ, ಅದು ಹೊತ್ತಿಸ್ಬಿಟ್ಟಿದ್ರಲ್ಲ ಮತ್ತೆ ಅದನ್ನೇ ಮಾಡಬೇಡ್ರಿ, ಒಂದ್ಸಲಿ ಹೇಳ್ಬೇಕು ಅದನ್ನ. ಪದೇ ಹೊತ್ತಿಸ್ಬಿಟ್ಟಿದ್ದೆಲ್ಲ ಅದು ಅಂಜಕ್ಕಿ ಆಗಿತ್ತಲ್ಲ, ಅದು ಬೆಂದಿರಲಿ, 8 ಸಲ ಹೇಳ್ತಿ ಅಂತಾರೆ. ಕೃಷ್ಣನ ಆ ಮನಃಶಾಸ್ತ್ರದ ತಿಳುವಳಿಕೆ ಎಷ್ಟು ಅನ್ಲಿಕ್ಕೆ ಹೇಳ್ತದೆ. ಕೃಷ್ಣ ಏನ್ ಮಾಡ್ತಾನೆ, ಅದಕ್ಕೇನೆ
ಮಾಡಬಾರ್ದದನ್ನು ಮಾಡಿದ್ರಿಂದ ಅವನು ಅನುಭವಿಸೋ ದುಃಖದಕ್ಕಿಂತಲೂ ಹೆಚ್ಚಾಗಿ ಫಲದ ಆಸೆಯಿಂದ ಅತಿಯಾಗಿ ಮಾಡಿದ್ರಿಂದ ಅನುಭವಿಸೋ ದುಃಖವೇ ಬಹಳ ಆಗ್ತದೆ. ಇದು ಕೃಷ್ಣ ಹೇಳೋ ವಿಚಿತ್ರವಾದಂತಹ ಸಿದ್ಧಾಂತ. ಅದನ್ನು ಕಾಮ್ಯ ಅಂತ ಶಾಸ್ತ್ರಕಾರರು ಕರೆದು. ಇವತ್ತು ನಾವು ಮನುಷ್ಯರಾಗಿ ಹುಟ್ಟಿ ಹೆಚ್ಚೆಚ್ಚು ಕಾಮ್ಯ ಕರ್ಮಗಳನ್ನು ಮಾಡೋದ್ರಲ್ಲಿ ಆಸಕ್ತಿ ಇದ್ದದ್ದಕ್ಕೆ ಅದು ನಮಗೆ ಎಫೆಕ್ಟ್ ಜಾಸ್ತಿ ಕೊಡ್ತಾ ಬರ್ತದೆ. ಅದನ್ನೇ ನಾವು ಧೋರಣೆಯಲ್ಲಿ ನಿಷ್ಕಾಮವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಆ ಸ್ತರ ಸ್ವಲ್ಪ ಕಷ್ಟ. ಅದಕ್ಕೆ ಸ್ಥಿತಪ್ರಜ್ಞ ಅಂತ ಹೇಳಿದೆ ನಾನು. ಆ ಸ್ತರಕ್ಕೆ ಹೋದವನು ಎಲ್ಲಿ ಹೋದರೂ ಆನಂದದಿಂದ ಇರ್ತಾನಂತೆ. ಯಾಕಂದ್ರೆ ಅವನಿಗೆ ಲಾಭದ ಯೋಚನೆ ಇಲ್ಲ, ಜಯ ಅಪಜಯದ ಯೋಚನೆಗಳು ಬರಲ್ಲ. ಅದಕ್ಕೆ ಅಂಥವ್ರ ಪರಿಸರದಲ್ಲಿ ನೀನು ಬೆಳವಣಿಗೆ ಪಡಿ, ಅಂಥವ್ರ ಜೊತೆಯಲ್ಲಿ ಮಾತನಾಡಿಸು. ಇದನ್ನು ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ನಮಗೆ. ಹ್ಯಾಂಗೆ ಮಾಡ್ಬೇಕು ಹೇಳ್ತಿದ್ದೀವಿ, ಶಬ್ದದಲ್ಲಿದೆ ಅಷ್ಟೇ. ಇದೆಲ್ಲ ನಿಮ್ಮ ಕಣ್ಣು ಮುಂದೆ ನಾನು ಶಬ್ದದಲ್ಲಿ ಹೇಳ್ತಾ ಇದ್ದೇನೆ. ಶಬ್ದ ಬ್ರಹ್ಮ ಅಂತ ಕರೀತಾರೆ ಇದಕ್ಕೆ. ಇದನ್ನು ಪ್ರಾಕ್ಟಿಕಲ್ ಹ್ಯಾಕ್ ತರಬೇಕು ಅನ್ನೋದಕ್ಕೆ ಅದನ್ನೆಲ್ಲ ಮಾಡಿದವ್ರ ಸಂಘದಲ್ಲಿ ನಾವಿರ್ಬೇಕಂತ. ಮತ್ತೆ ಆವಾಗ ಅವ್ರು ಅದನ್ನು ಹೇಳ್ಕೊಡ್ತಾರೆ. ಇದನ್ನು ಸಂಸಾರ ಹೇಗೆ ಮಾಡೋದು. ಪಶು ಪಕ್ಷಿ ಪ್ರಾಣಿಗಳೆಲ್ಲ ಮಾಡ್ತಾನೆ ಇದ್ದಾವೆ, ಅವು ಮಾಡ್ತವೆ ಸಂಸಾರ. ಅಂದ್ರೆ ಇವನು ಮಾಡೋದಾ? ಅದಲ್ಲ ಅಂತಾನೆ ಕೃಷ್ಣ. ಅಲ್ಲಿ ನನ್ನ ಪೂಜೆಯಾಗಿ ಮಾಡು ಅಂತಾನೆ. ಮತ್ತೆ ನನ್ನ ಪೂಜೆಯಾಗಿ ಅಂತಾನೆ. ಯುದ್ಧವನ್ನೇ ನನ್ನ ಪೂಜೆಯಾಗಿ ಮಾಡು ಅಂತ ಹೇಳೋ ಕೃಷ್ಣನಿಗೆ ಅದರಲ್ಲಿ ಒಂದು ಅದ್ಭುತವನ್ನು ಕೃಷ್ಣ ನಮಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ. ಅದಕ್ಕೆ ಇಷ್ಟೆಲ್ಲ ವಿವರಣೆ ಕೊಡ್ತಾನೆ. ನೀನು ಆಸೆ ಬಿಟ್ಟು, ಕಾಮ ಬಿಟ್ಟು, ಕ್ರೋಧ ಬಿಟ್ಟು, ಬಿಲ್ಲಿಗೆ ಬಾಣ ಹೂಡಿ ಭೀಷ್ಮನನ್ನು ಹೊಡಿ. ಪ್ರಾಕ್ಟಿಕಲ್ ಆಗಿ ಯೋಚಿಸಿ. ಯುದ್ಧ ಭೂಮಿ, ದ್ರೋಣಾಚಾರ್ಯರ ಶಿಷ್ಯರಲ್ಲೇ ಅತ್ಯುನ್ನತ ಸ್ಥಾನದಲ್ಲಿರುವಂತಹ ಧನುರ್ಧಾರಿ ಅರ್ಜುನ, ಅವನಿಗೆ ಕೃಷ್ಣ ಉಪದೇಶ ಏನ್ ಮಾಡ್ತಾನೆ ಅಂದ್ರೆ ವೈರ ಬಿಡು, ನಿರ್ವೈರನಾಗು ಅಂತಾನೆ. ಏನಂದ್ರೆ ವೈರದಿಂದ ಹೊಡಿಬೇಡ ಬಾಣ, ದ್ವೇಷದಿಂದ ಬಾಣ ಹೊಡಿಬೇಡ, ಕ್ರೌರ್ಯದಿಂದ ಹೊಡಿಬೇಡ, ನಿನಗವನೇನೋ ಮಾಡಿದ ಅಂತ ಹೊಡಿಬೇಡ, ಮುಂದೆ ರಾಜ್ಯ ಸಿಗ್ತದೆ ಅನ್ನೋ ಆಸೆಯಿಂದ ಬಾಣ ಹೊಡಿಬೇಡ. ಯೋಚಿಸ್ರಿ, ಇದೇ ತಾನೇ ಭಗವದ್ಗೀತೆ. ಮತ್ತೆ ಆಸೆಯಿಂದ ಹೊಡಿಬೇಡ, ಮುಂದೆ ನಿನಗೆ ಇಲ್ಲೇನಾದ್ರೂ ಸ್ವರ್ಗ ಸಿಕ್ತದೆ ಅದನ್ನ ತಲೆ ಒಳಗೆ ಇಟ್ಕೋಬೇಡ ಅಂತ. ಜಯದ ನಿರೀಕ್ಷೆ ಇಟ್ಕೊಳ್ಬಾರ್ದು, ಸ್ವರ್ಗದ ನಿರೀಕ್ಷೆ ಇಟ್ಕೊಳ್ಬಾರ್ದು. ಒಳಗಡೆಯಲ್ಲಿ ದುರ್ಯೋಧನ ಅವತ್ತು ನಾನು ಬೈದಿದ್ದ, ಅದಕ್ಕೆ ನಾನು ಅವನಿಗೆ ಪ್ರತಿಯಾಗಿ ಮಾಡ್ತಾ ಇದ್ದೇನೆ ಅನ್ನೋ ನಿರೀಕ್ಷೆ ಇಟ್ಟುಕೊಳ್ಬಾರ್ದು. ಯುದ್ಧ ಮಾಡಬೇಕು. ಅದಕ್ಕೆ ಹೇಳ್ತೇನಲ್ಲ, ಭಗವದ್ಗೀತೆಯ ಉಪನ್ಯಾಸ ಅಷ್ಟು ಸುಲಭ ಅಲ್ಲ. ಏನಾದ್ರೂ ಜಗತ್ತಿನೊಳಗೆ ಇದನ್ನು ಹೀಗೆ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಹೋದ್ರೆ ಎಲ್ಲರೂ ಕಲ್ ತಗೊಂಡು ನಿಲ್ತಾರೆ. ಏನ್ ಹೇಳ್ತಿದ್ದೀರಿ ನೀವು, ಪುರಾಣ ಹೇಳಲಿಕ್ಕೆ ಕರೆಸಿದ್ರೆ ನಿಮ್ಮನ್ನ, ಇದು ಇಷ್ಟು ಕಷ್ಟ. ಅದಕ್ಕೆ ನಾನು ಹೇಳಿದೆ, ಅದು ಸ್ಥಿತಪ್ರಜ್ಞ ಅನ್ನೋ ಒಂದು ವ್ಯವಸ್ಥೆ ಇದೆ. ಆ ಹಂತಕ್ಕೆ ತಲುಪಬೇಕಾಗ್ತದೆ. ಅದು ಪ್ರತಿಯೊಬ್ಬ ವ್ಯಕ್ತಿ ತಲುಪಿದ್ಲಿ ಅಂತ ಅನ್ನೋದೇ ಕೃಷ್ಣನ ಉದ್ದೇಶ ಆಗಿತ್ತು. ಅದಕ್ಕೆ ಅರ್ಜುನನನ್ನು ಹ್ಯಾಕ್ ಟ್ರೈನ್ ಮಾಡ್ದ ಅಂದ್ರೆ, ಮುಂದೆ ಮಾಡೋ ಯುದ್ಧಕ್ಕೆ ಫುಲ್ ಬೇಸ್ಮೆಂಟ್ ಹಾಕೊಟ್ಬಿಟ್ಟಂತೆ. ಸ್ವಲ್ಪವೂ ಅವನಿಗೆ ಅಳಗಾಡಿ, ಅವನು ಹಾಗೇ ಇದ್ದ ಉತ್ತಮ ಅಧಿಕಾರಿ ಅಂತ ಹೇಳಿದ್ದಾರೆ ಮಧ್ವಾಚಾರ್ಯರು. ಅವನನ್ನು ಹಾಗೇ ತಯಾರು ಮಾಡಿದ ಅಂದ್ರೆ ನಮಗೆಲ್ಲ ನಾವು ನಮ್ಮ ಬದುಕಿನೊಳಗೆ ಹ್ಯಾಕ್ ತಯಾರಾಗಬೇಕು ಅಂತನ್ಲಿಕ್ಕೆ ತನ್ನ ಮಾತಿನಿಂದ ಹೇಳ್ತಾ ಬಂದ. ಹೀಗಾಗು ನೀನು, ಆಗ್ಲಿಕ್ಕೆ ಬರಲ್ಲ ಅನ್ಬೇಡ, ಆಗ್ಲಿಕ್ಕೆ ಬರ್ತದೆ ಅಂತ ಕೃಷ್ಣ. ಆಗ್ತದೆ ಆಗು ಅಂದ್ರೆ ನಾನು ಪ್ರೀತನಾಗ್ತೇನೆ ಅಂತ ಈ 3, 4, 5 ಅಧ್ಯಾಯಗಳಲ್ಲಿ ಹೇಳಿದ ಉಪಾಯಗಳ ಸಾರವನ್ನ ಈ ಶ್ಲೋಕ ಏನು, ಈ 5ನೇ ಶ್ಲೋಕ ಇದೆ. ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯಮೂಢ ಪದಮವ್ಯಯಂ ತತ್. ಅಂದ್ರೆ ಅಮೂಢ ಅಂದ್ರೆ ಸ್ಥಿತಪ್ರಜ್ಞಾ ಅಂತ ಅರ್ಥ. ಹಿಂದೆ ಹೇಳಿದ ಸ್ಥಿತಪ್ರಜ್ಞರು ಅಂತ ಯಾರೆಲ್ಲ ಇದ್ದಾರೋ ಅವರು ನನ್ನನ್ನು ಪಡಿತಾರೆ ಅಂತ ಅಭಿಪ್ರಾಯದಿಂದ ಕೃಷ್ಣ ಆ ಮಾತನ್ನ ಆಡ್ತಾನೆ. ಇದು 15ನೇ ಅಧ್ಯಾಯದ 5ನೇ ಶ್ಲೋಕದಿಂದ ತಿಳಿಬೇಕಾದಂಥ ಅಂಶ. 18 ಅಧ್ಯಾಯವನ್ನ 3, 3, 3 ಅಂತ ವಿಭಾಗ ಮಾಡೋ ಪದ್ಧತಿ ಇದೆ. ಅದರಲ್ಲಿ 2ನೇ ಷಟ್ಕ ಅಂದ್ರೆ 7ನೇ ಅಧ್ಯಾಯದಿಂದ ಆರಂಭ ಮಾಡಿ 6 ಅಧ್ಯಾಯಗಳನ್ನು ಇಟ್ಕೊಳ್ಬೇಕು. 13, ಆಮೇಲೆ ಮುಂದೆ 13, 14, 15, 16, 17, 18 ಇದೆ ಅಲ್ಲ, ಅದು 3ನೇ ಷಟ್ಕ. 7 ರಿಂದ 12 ಇದೆ ಅಲ್ಲ, 7 ರಿಂದ 12, 13 ರಿಂದ 18. ಈ ವಿಷಯಗಳು ಎಷ್ಟು ಅದ್ಭುತ ಅಂದ್ರೆ, ಕೇವಲ ಭಗವಂತ ತನ್ನ ಮಹಿಮೆ ಹೇಳ್ತಾ ಬರ್ತಾನೆ. ಅಲ್ಲಿ ಮಾಡು ಅನ್ನೋದು ಕಡಿಮೆ,
ಅಲ್ಲಿ ಮಹಿಮೆ ಹೇಳ್ತಾನೆ. ಅದಕ್ಕೆ ಭಗವನ್ ಮಹಿಮಾ. ಯಾಕೆ ಭಗವಂತನ ಮಹಿಮೆ ಹೇಳ್ತಾನಷ್ಟು? ಅದಕ್ಕೇನಾದ್ರೂ ಲಾಭ ಇರಬೇಕಲ್ಲ. ಅಂದ್ರೆ ಮನುಷ್ಯ ತನ್ನ ಬದುಕಿನಲ್ಲಿ ಸಾಧನೆ ಮಾಡಿಕೊಳ್ಳುವಾಗೆಲ್ಲ ಆ ಮಹಿಮೆಗಳದ್ದೇ ಅವನಿಗೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕಂತ. ಅದಕ್ಕೆ ಬರೀ ತನ್ನ ಮಹಿಮೆ. ಅರ್ಜುನನಿಗೆ ಒಂದ್ಸಲಿ ವಿಶ್ವರೂಪ ತೋರಿಸ್ಬಿಟ್ನಲ್ಲ, ಅವನಿಗೆ ಇನ್ನೇನು ಕಾಣ್ತಾನೆ ಇಲ್ಲ. ಎಲ್ಲರನ್ನು ಕೊಂದೇ ಬಿಟ್ಟಿದ್ದ ಕೃಷ್ಣ. ವಿಶ್ವರೂಪದಲ್ಲಿ ಎಲ್ಲರನ್ನ ಕೊಂದು ಹಾಕಿಬಿಟ್ಟಿದ್ದ. ಕೊಂದು ಹಾಕಿದ್ದಕ್ಕೆ ಅರ್ಜುನನೇ ಕೇಳಿದ್ದಂತೆ, ಮತ್ತೆ ನಾನೇನ್ ಮಾಡ್ಲಿ ಅಂತಂದ. ಅಲ್ಲಿ ಎಲ್ಲ ನೀನೇ ಕೊಂದಾಯ್ತಲ್ಲ. ಈಗ ಕರ್ಣ, ದ್ರೋಣ ಅವರೆಲ್ಲ ಆ ವಿಶ್ವರೂಪದೊಳಗೆ ಒಂದೊಂದು ಆಯುಧಕ್ಕೆ ಚುಚ್ಚಿ ಸತ್ತೋಗ್ಬಿಟ್ಟಿದ್ರಂತ ಮೊದಲೇ. ಇದು 3D ವ್ಯವಸ್ಥೆ ಇದ್ದಂತೆ. ಮುಂದೆ ಯುದ್ಧದಲ್ಲಿ ಸಾಯಬೇಕಾದ ಭೀಷ್ಮ ದ್ರೋಣಾದಿಗಳು ವಿಶ್ವರೂಪದಲ್ಲಿ ಮೊದಲೇ ಸತ್ತೋಗಿದ್ದನ್ನ ಕೃಷ್ಣ ತೋರಿಸ್ಬೇಕಾದ್ರೆ ಮತ್ತೆ ಅದನ್ನ ಏನ್ ಹೇಳ್ಬೇಕು ಹೇಳಿ ನೋಡೋಣ. ಅದನ್ನ ಸ್ಪಷ್ಟ ಹೇಳ್ತಾನೆ ಅರ್ಜುನ. ಎಲ್ಲರೂ ಭಗವಂತನ ವಿಶ್ವರೂಪದ ಬಾಯಿ ಒಳಗೆ ಹೋಗ್ತಿದ್ರಂತೆ, ಹೊರ ಬರ್ತಿದ್ರಂತೆ. ಕೆಲವರು ಅವನ ಹಲ್ಲಿನ ಸಂಧಿಯಲ್ಲಿ ಸಿಕ್ಕಾಕೊಂಡಿದ್ರಂತೆ, ಕೆಲವರು ಭಗವಂತನ ಆಯುಧಗಳಿಗೆ ಸಿಕ್ಕಾಕೊಂಡಿದ್ರಂತೆ. ಎಲ್ಲ ಮುಗಿದೋಯ್ತು. ಅದಕ್ಕೆ ಕಾಲೋಸ್ಮಿಕೃತ, ನೀನು ಕಾಲ, ಪ್ರಳಯ ಕಾಲದ ರೂಪ ಕಂಡುಬಿಟ್ಟೆ ನಾನು ಅಂತಂತ. ಹಾಗಾದ್ರೆ ಯುದ್ಧ ಮುಗಿದೋಗಿದೆ ಅಂತಾಯ್ತು. ಯುದ್ಧ ಮುಗಿದಿದೆ ಅಂದ್ರೆ ಅರ್ಜುನನ ಕೆಲಸ ಏನು? ಈ ಪ್ರಶ್ನೆಗೆ ಉತ್ತರ ಬೇಕಲ್ಲ. ಅದಕ್ಕೆ ಹೇಳ್ದ, ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ಅಂತ ಬಿಟ್ಟ. ನಿಂದೇನು ಕೆಲಸ ಇದೆ ಅಂತ ಬಹಳ ತಲೆ ಕೆಡಿಸ್ಕೊಳ್ಬೇಡ, ನೀನು ಬರೀ ನಿಮಿತ್ತ ಅಷ್ಟೇ ಅಂತಂದಂತ. ನಿಮಿತ್ತ, ಈ ನಿಮಿತ್ತ ಅನ್ನೋ ಶಬ್ದ ಬಹಳ ಅರ್ಥಗರ್ಭಿತ. ಬಹಳ ಪ್ರಶ್ನೆ ಮಾಡೋರು ಇದನ್ನೇ ಕೇಳ್ತಾರೆ. ಈ ಒಟ್ಟಾರೆ ಜೀವನಿಗೆ ಕರ್ತೃತ್ವ ಇದೆ ಅಂತೀರ, ಇಲ್ಲ ಅಂತೀರ? ಇಲ್ಲಿದು ಶುರು. ಉಳಿದೇನು ಕೇಳಿರ್ತಾರೋ ಬಿಡ್ತಾರೋ, ಆ ಕರ್ತೃತ್ವ ಅನ್ನೋ ಜಿಜ್ಞಾಸೆ ಭಾರಿ ಚೆನ್ನಾಗಿ ಮಾಡ್ತಿರ್ತಾರೆ. ನಾನು ಅದಕ್ಕೆ ಹೇಳ್ತೀನಿ, ಕೃಷ್ಣ ಅಂತೂ ಪ್ರತಿ ಕೆಲಸ ಮಾಡೋದ್ರಲ್ಲಿ ಅರ್ಜುನನಿಗೆ ನೀನು ಕರ್ತ ಅಂತ ಬಾಯ್ಬಿಟ್ಟು ಹೇಳಲಿಲ್ಲ. ಬ್ರಹ್ಮಸೂತ್ರಗಳೆಲ್ಲ ಕರ್ತ ಅಂತೇಳೇ ಹೇಳ್ತು. ಅರ್ಜುನ ಮಾತ್ರ ನಿಮಿತ್ತ ಅಂತ ಹೇಳಿದ ನೋಡಿ. ಇದೇ ಅಂಶ ವೇದಾಂತ ಸೂತ್ರಗಳಲ್ಲಿ ಸ್ವತಃ ವೇದವ್ಯಾಸರು ಯಾರನ್ನ ಕರ್ತ ಅಂತ ಕರ್ತ ಶಾಸ್ತ್ರಾರ್ಥ ವತ್ವಾತ್ ಓಂ ಅಂತ ಬ್ರಹ್ಮಸೂತ್ರ ಮಾಡಿ ಜೀವನಿಗೂ ಒಂದು ಕರ್ತೃತ್ವ ಇದೆ ಅಂತ ನಿರೂಪಿಸಿದಂಥ ವೇದವ್ಯಾಸರು ಅದೇ ವೇದಾಂತಕೃತ ಅಂತನಿಸಿದ ವ್ಯಾಸರು ಹೇಳಿದ ಮಾತಿಗೆ ಕೃಷ್ಣ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ಅಂತ ಎಕ್ಸ್ಪ್ಲೈನ್ ಮಾಡಿದಾನೆ. ಅದನ್ನು ಹೀಗೆ ಅನಲೈಸಸ್ ಮಾಡಬೇಕಾದದ್ದು ಬಹಳ ಇದೆ. ವೇದಾಂತ ಸೂತ್ರ, ಭಗವದ್ಗೀತೆ ಎರಡನ್ನೂ ಕಂಪೇರ್ ಮಾಡಿ ನಾವು ಚಿಂತನೆ ಮಾಡಬೇಕಾದ ಅನಿವಾರ್ಯತೆ ಇದೆ. ಆದರೆ ಕೃಷ್ಣನ ಮಾತು ಮಾತ್ರ ಸ್ಪಷ್ಟ. ಅರ್ಜುನ ನೀನು ನಿಮಿತ್ತ ಮಾತ್ರ ಅಂತನೋ ಮಾತಾಡಿದ್ದಾನೆ. ಆದ್ದರಿಂದ ಕರ್ತೃತ್ವದ ಪರಿಮಿತಿಯನ್ನು ಚೆನ್ನಾಗಿ ಅನುಸಂಧಾನ ಮಾಡಬೇಕಾಯ್ತು. ಏನೂ ಅಲ್ಲ ಅಂದರೆ ನಿಮಿತ್ತನೂ ಆಗಲಾರ್ದ. ಎಲ್ಲ ಆಗಿದ್ದಾನೆ ಅಂತಾದರೆ ಎಲ್ಲ ಜೀವನೇ ಮಾಡಬೇಕು. ಕೃಷ್ಣನಿಗೆ ಅದೂ ಸಮ್ಮತ ಅಲ್ಲ, ಇದೂ ಸಮ್ಮತ ಅಲ್ಲ. ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ಅಂದರೆ ಮನುಷ್ಯ ಯೋಚನೆ ಮಾಡ್ತಾ ಬರಬೇಕು. ಒಂದು ಕಾರ್ಯ ಆಗಬೇಕಾದ್ರೆ ಆ ಕಾರ್ಯಕ್ಕೆ ಅಂತ ಕಾರಣಗಳು ಬಹಳ ಇರ್ತವೆ. ಕೆಲವು ನಿಮಿತ್ತ, ಕೆಲವು ಕಾರಣ, ಕೆಲವು ಕರ್ತೃ, ಹೀಗೆ ಕಾರಣಗಳು ಬೇರೆ ಬೇರೆ ಕಾರಕಗಳು. ಉಪಾದಾನ ಕಾರಣ ಬೇರೆ. ಒಂದು ಮಡಿಕೆ ನಿರ್ಮಾಣ ಆಗಲಿಕ್ಕೆ ಮಣ್ಣು ಅದು ಉಪಾದಾನ ಕಾರಣ ಅಂತ ಕರೆಸ್ಕೊಳ್ತದೆ. ಆ ಮಡಿಕೆ ನಿರ್ಮಾಣ ಮಾಡಲಿಕ್ಕೆ ಕುಂಬಾರ ಅವನು ಕರ್ತೃ ಕಾರಣ ಅಂತ ಕರೆಸ್ಕೊಳ್ತಾನೆ. ಕರ್ತೃ ಕುಂಬಾರ ಬೇಕೇ ಬೇಕಲ್ಲ, ಹಾಗಾಗಿ ಅವನು ಕರ್ತೃ. ಆ ಮಡಿಕೆ ನಿರ್ಮಾಣ ಆಗಬೇಕಾದ್ರೆ ಮಣ್ಣಲ್ಲೋ ಇದೆ, ಕುಂಬಾರ ಇನ್ನೆಲ್ಲೋ ಇದ್ದಾನೆ. ಅದನ್ನು ತರಬೇಕಷ್ಟೇ. ತಂದ ಮೇಲೆ ಅದನ್ನು ಒಂದು ಕಡೆ ಮಷೀನಲ್ಲಿ ಹಾಕಿ ಸುತ್ತಬೇಕಲ್ಲ, ಅದೆಲ್ಲ ನಿಮಿತ್ತ ಕಾರಣ. ದಂಡ ಬೇಕು, ಹಾಗಾಗಿ ನಿಮಿತ್ತನೂ ಬೇಕು, ಉಪಾದಾನನೂ ಬೇಕು, ಕರ್ತೃನೂ ಬೇಕು ಅನ್ನೋದು ಕಾಮನ್ ಸೆನ್ಸ್ ಒಂದು ಕಾರ್ಯ ಆಗಬೇಕಾದ್ರೆ. ಶ್ರೀಕೃಷ್ಣ ಯುದ್ಧದಂಥ ದೊಡ್ಡ ಕಾರ್ಯದ ಜವಾಬ್ದಾರಿಯನ್ನು ಅರ್ಜುನನಿಗೆ ಹೊರಿಸಿದಂತೆ ಮಾಡಿ ವಿಶ್ವರೂಪದಲ್ಲಿ ತಾನೇ ಮಾಡಿದ್ದೇನೆ ಅಂತ ಹೇಳು ತೋರಿಸಿ ಅವನನ್ನು ಯಾವ ಕಾರಣ ಅಂತ ಮಾಡಿಟ್ಬಿಟ್ಟ? ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ಅಂತಂದ. ನಿಮಿತ್ತ ನೀನು ಅಂತ ವ್ಯವಸ್ಥೆ ಮಾಡಿದ್ದಾನೆ. ಎಷ್ಟು ಅರ್ಥದಲ್ಲಿ ಯೋಚಿಸಿದ್ರು ಈ ಶಬ್ದ ಮಾತ್ರ ಬಹಳ ಗಂಭೀರವಾದ ಶಬ್ದ. ಅಂದಿನ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಹೀಗೆ ಉಪದೇಶಿಸಿದ ಕೃಷ್ಣ ಇವತ್ತಿನ ನಮ್ಮ ಸಂಸಾರದೊಳಗಿರುವ ನಮಗೆ ನಾವು ಮಾಡ್ತಿರೋ ಜೀವನವೂ ಒಂದು ಯುದ್ಧ ಅಂತ ಭಾವಿಸಿದರೆ
ಆ ಯುದ್ಧದೊಳಗೆ ನಮ್ಮ ಗೆಲುವು ಅಥವಾ ನಮಗೆ ಸೋಲು, ಅಲ್ಲಿ ಬರುವಂಥ ಪದವಿ, ಬರದೇ ಇರೋದು, ನಷ್ಟ, ಇದು ಯಾವುದರ ಯೋಚನೆ ಇಲ್ಲದೇನೆ ಹೇಗೆ ಹೋಗಬೇಕು ಅಂದ್ರೆ ಅರ್ಜುನನ ಹಾಗೆ ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್. ಜೀವನ ಯುದ್ಧನೂ ಮಾಡಬೇಕು, ನಾವಿದಕ್ಕೆ ನಿಮಿತ್ತ ಅಂತ ಹೇಳು ತಿಳಿಬೇಕು, ಸರ್ವಕರ್ತೃತ್ವ ಭಗವಂತನಲ್ಲಿ ಇದೆ ಅಂತ ಹೇಳು ಅನುಸಂಧಾನ ಮಾಡಬೇಕು, ಜೊತೆಯಲ್ಲಿ ಕಾಮಕ್ರೋಧಗಳನ್ನು ಬಿಟ್ಟು ಮುಂದೆ ನಡಿಬೇಕು. ಹೀಗೆ ಭಗವಂತ ತನ್ನ ಮಹಿಮೆಯನ್ನೇ ಅರ್ಜುನನಿಗೆ ಉಪದೇಶ ಮಾಡ್ತಾನೆ, ತಿಳಿಸ್ತಾನೆ. ಅರ್ಜುನ ಯಾವ ರೀತಿಯಿಂದಲೂ ಮನಸ್ಸಿನಲ್ಲಿ ಡಿಸ್ಟರ್ಬ್ ಆಗಿರಬಾರ್ದು. ಮತ್ತೆ ಕೃಷ್ಣನ್ ಮಾತು ಹಂಗಿತ್ತ, ಇಂಜೆಕ್ಷನ್ ಕೊಟ್ಬಿಟ್ಟ ಭಗವದ್ಗೀತೆಯನ್ನ, ಸರಿಯಾಗಿ ಗುರಿ ತಲುಪ್ತಾ ಇತ್ತಂತೆ ಅರ್ಜುನಂದ. ಆಮೇಲೆ ಆ ಭಗವದ್ಗೀತೆ ಅಷ್ಟು ಚೆನ್ನಾಗಿ ಇಂಜೆಕ್ಟ್ ಮಾಡಿಬಿಟ್ಟ ಅರ್ಜುನನ ಒಳಗೆ. ಯುದ್ಧ ಎಲ್ಲ ಚೆನ್ನಾಗಿ ಮುಗಿಸ್ಬಿಟ್ಟ. ಆಮೇಲೆ ಮಧ್ಯದಲ್ಲಿ ಮತ್ತೆ ಸಂಶಯಕ್ಕಾಗಲಿ ಪ್ರಶ್ನೆಗಳಿಗಾಗಲಿ ಅವಕಾಶವೇ ಇಲ್ಲ. ಯುದ್ಧ ಶುರು ಆದರೆ 18ನೇ ದಿವಸಕ್ಕೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ಅಂತ ಮಾಡಿದ. ಅಷ್ಟು ಚೆನ್ನಾಗಿ ತಯಾರು ಮಾಡಿದ ಅರ್ಜುನನನ್ನು. ಹಾಗೆ ಪ್ರಕೃತ ಈ ಮುಂದಿನ ಅಧ್ಯಾಯಗಳಲ್ಲಿ ಹೇಳಿದ ತನ್ನ ಮಹಿಮೆಯನ್ನ 6ನೇ ಶ್ಲೋಕದಿಂದ ಕೃಷ್ಣ ನಿರೂಪಿಸ್ತಾ ಬರ್ತಾನೆ. ಅದೇ ನತದ್ಭಾಸಯತೆ ಸೂರ್ಯೋ, ಇದು ಭಗವಂತನ ಮಹಿಮೆ. ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಇದು ಕೃಷ್ಣನ ಮಹಿಮೆ. ಇದು ವಿಶ್ವರೂಪವನ್ನು ತೋರಿಸಿದ ಕೃಷ್ಣನ ಮಹಿಮೆಯ ಸಾರ ಏನಪ್ಪಾ ಅಂದರೆ, ಎದುರುಗಡೆ ಕಾಣುವ ಸೂರ್ಯ ಸ್ವತಂತ್ರವಾಗಿ ಜಗತ್ತನ್ನು ಬೆಳಗಲ್ಲ, ಚಂದ್ರ ಸ್ವತಂತ್ರವಾಗಿ ಪ್ರಪಂಚವನ್ನು ಬೆಳಗುವವನಲ್ಲ. ಯಾರು ಮತ್ತೆ ಬೆಳಗುತ್ತಾರೆ? ನತದ್ ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ. ಇವ್ರು ಯಾರು ಸ್ವತಂತ್ರವಾಗಿ ಬೆಳಗುವವರಲ್ಲ, ಏನಿದ್ರು ನನ್ನಿಂದಲೇ ಬೆಳಕು ಇವರಿಗೆ ಅಂತಂದು. ಇದೆಲ್ಲ ವಿಶ್ವರೂಪದ ಅಧ್ಯಾಯವೂ ಹೌದು, ತನ್ನ ಮಹಿಮೆಯನ್ನು ಪ್ರಕಟಪಡಿಸುವ ಮಾತುಗಳು ಹೌದು. ನ ಶಶಾಂಕೋ ನ ಪಾವಕಃ, ನಿನ್ನ ಮನೆಯಲ್ಲಿ ಬೆಳಗುತ್ತಾ ಇರುವ ಬೆಂಕಿಯೂ ಕೂಡ ಸ್ವತಂತ್ರವಾಗಿ ಬೆಳಗುತ್ತಾ ಇಲ್ಲ, ಅದು ನನ್ನ ಅಧೀನ. ನ ಶಶಾಂಕೋ ನ ಪಾವಕಃ. ಈ ರೀತಿ ಕೃಷ್ಣ ತನ್ನ ಮಹಿಮೆಯನ್ನು ಸಾರ್ತಾ ಬರ್ತಾನೆ. ಯದ್ ಗತ್ವಾ ನದಿವರ್ತಂತೆ ತದ್ಧಾಮ ಪರಮಂ ಮಮ. ನನ್ನದೇ ಆದ ಸ್ವರೂಪ, ನನ್ನದೇ ಆದ ಸ್ಥಾನ, ಅದು ಬರೀ ಕೇವಲ ಸಂಸಾರದಿಂದ ಮುಕ್ತರಾದವರು ಹೋಗಬಹುದು, ಪುನಃ ಹೋದವರು ಸಂಸಾರಕ್ಕೆ ಬರೋದು ಅಂತಿಲ್ಲ. ಇದು ನನ್ನ ಸ್ಥಾನ ಅಂತಂದ. ಯಾವುದೇ ಸ್ಥಾನ ಪ್ರಪಂಚದಲ್ಲಿ ಹುಡುಕ್ತಾ ಬನ್ರಿ, ಒಂದಿಷ್ಟು 3 ವರ್ಷಕ್ಕೆ ಎಲೆಕ್ಷನ್ ಆಗಬೇಕು, ಕೆಲವುದಕ್ಕೆ 5 ವರ್ಷಕ್ಕೆ ಎಲೆಕ್ಷನ್ನು, ಇನ್ನು ಕೆಲವು ಸ್ಥಾನಗಳಿಗೆಲ್ಲ ಎಲೆಕ್ಷನ್ ಅಲ್ಲ, ರಿಟೈರ್ಮೆಂಟ್ ಅಂತ ವಯಸ್ಸಿನ ವ್ಯವಸ್ಥೆ, ಇನ್ನು ಕೆಲವುದಕ್ಕೆಲ್ಲ ಅವರವರೇ ತಾವೇ ವಯಸ್ಸಾಯಿತು ಅಂತ ಬಿಟ್ಟೇ ಹೋಗ್ಬಿಡಬೇಕು. ಆದರೆ ಭಗವಂತನ ಸ್ಥಾನಕ್ಕೆ ಮಾತ್ರ ಹೋದ ಮೇಲೆ ಮತ್ತೆ ಸಂಸಾರಕ್ಕೆ ಬರೋದು ಅಂತ ವ್ಯವಸ್ಥೆನೇ ಇಲ್ಲ ಅಂತ. ಇಂಥ ಸ್ಥಾನ ನನ್ನ ಸ್ಥಾನ ಅಂತ ಕೃಷ್ಣ ಪರಿಚಯಿಸಿದ್ದಾನೆ. ಮುಂದಿನ ಎಲ್ಲ ಶ್ಲೋಕಗಳು ಹೀಗೆ ಅನುಸಂಧಾನಕ್ಕೆ ತರಬೇಕು ಅಂತಾರೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. 2ನೇ ಅಧ್ಯಾಯದ ಜೀವನ ಬಿಂಬ ಪ್ರತಿಬಿಂಬ ಭಾವ ಅಂತೇನು ಹೇಳಿದೆ, ಆ ಭಾವದ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಸಂಗ್ರಹ ಮಾಡಿದ ಈ ಅಧ್ಯಾಯದ ಮಾತು ಇದು. ಮಮೈವ ಅಂಶ ಅನ್ನುವಂಥ ಮಾತು. ಅಂಶ ಪದ ಲೋಕದಲ್ಲಿ ಭಿನ್ನದಲ್ಲೇ ಆಡ್ತೀವಿ ಅವಾಗಲೂ. ಕೃಷ್ಣ ಆಡಿದ ಅಂಶ ಪದವನ್ನು ಕೆಲವರು ಅಪಾರ್ಥ ಮಾಡಿದರು, ಭಗವತ್ಪಾದರು ಮಾತ್ರ ಅದನ್ನು ಸರಿಯಾಗಿ ಚಿಂತನೆ ಕೊಟ್ಟರು. ಅಂಶಗಳಲ್ಲಿ 2 ಥರ ಇದೆ ಅಂತಂದ್ರು. ಮತ್ಸ್ಯ, ಕೂರ್ಮ, ವರಾಹ ಅಂತ ಭಗವಂತನ ಅಂಶಗಳೇ ಅಂತವು ಕೂಡ. ಆದರೆ ಅದನ್ನು ಅಭಿನ್ನ ಅಂಶ ಅಂತ ತಿಳ್ಕೊಳ್ಬೇಕಂತ. ಅಂದರೆ ದೇವರಿಂದ ಬೇರ್ಪಡಿಸ್ಲಿಕ್ಕೆ ಆಗದ ಅಂಶಕ್ಕೆ ಅಭಿನ್ನ ಅಂತ ಕರೀತಾರೆ. ಮತ್ಸ್ಯ ನಾರಾಯಣನಿಂದ ಬೇರ್ಪಟ್ಟದ್ದಲ್ಲಂತೆ, ನಾರಾಯಣನೇ ಮತ್ಸ್ಯ ಅಂತ ತಿಳಿಬೇಕಂತೆ. ನಾರಾಯಣನೇ ಮತ್ಸ್ಯ, ಅದು ಬೇರೆ ಅಲ್ಲವೇ ಅಲ್ಲ. ಆದರೆ ಜೀವ ಇದ್ದಾನಲ್ಲ, ಇವನು ಭಗವಂತನ ಅಂಶನೇ ಅಂತಾನೆ ಕೃಷ್ಣ. ಮಮೈವ ಅಂಶ. ಆದರೆ ವ್ಯತ್ಯಾಸ ಇಷ್ಟೇ, ಜೀವನಿಂದ ಬೇರ್ಪಡಿಸ್ಲಿಕ್ಕೆ ಬರ್ತದಾದ್ದರಿಂದ ಇದನ್ನು ಭಿನ್ನಾಂಶ ಅಂತ ತಿಳಿಬೇಕಂತ.
ಹಿರಿಯರು ಕೊಟ್ಟ ಉದಾಹರಣೆ ಹೇಗಿದೆ ಅಂದರೆ, ಕಾಮನ ಬಿಲ್ಲು ಸೂರ್ಯನ ಪ್ರತಿಬಿಂಬ. ಸೂರ್ಯ ಇರುವಾಗಲೇ ಕಾಮನ ಬಿಲ್ಲು ಮೂಡೋದು, ರೈನ್ಬೋ. ಅದನ್ನ ಇಂದ್ರಚಾಪ ಅಂತ ಭಗವತ್ಪಾದರು ಕರೀತಾರೆ. ಇಂದ್ರಚಾಪೋ ರವೇರ್ಯಥ. ಕಾಮನ ಬಿಲ್ಲು ಸೂರ್ಯನಿದ್ದಾಗ ಮಾತ್ರ ಬರ್ತದೆ, ಪ್ರತಿಫಲನವಾದದ್ದು. ಸೂರ್ಯನ 7 ಬಣ್ಣಗಳೇ ಕಿರಣಗಳಲ್ಲಿದ್ದದ್ದು ಅಲ್ಲಿ ಪ್ರತಿಫಲನ ಆಗ್ತದೆ, ರಿಫ್ಲೆಕ್ಟ್ ಆಕ್ಷನ್. ಆದರೆ ಆಶ್ಚರ್ಯದ ಸಂಗತಿ, ಸೂರ್ಯನಲ್ಲಿ ಅತಿ ಹೆಚ್ಚು ಪ್ರಕಾಶ ಇದ್ದದಕ್ಕೆ 7 ಬಣ್ಣಗಳನ್ನು ಪತ್ತೆ ಹಚ್ಚಲಾರೆವು. ಇರೋದು ಸೂರ್ಯನಲ್ಲೇ ಆದರೂ ಪ್ರಕಾಶದ ಪರಿಮಿತಿ ಹೆಚ್ಚಾದದ್ದಕ್ಕೆ 7 ಬಣ್ಣ ಇದೆ ಅಂತ ಪತ್ತೆ ಹಚ್ತಾ ಇಲ್ಲ. ಅಲ್ಪವಾದದ್ದಕ್ಕೆ ಪ್ರಕಾಶ, ಪ್ರತಿಫಲನವಾದದ್ರಲ್ಲಿ ಇದು 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 7 ಬಣ್ಣದ್ದು ಅಂತ ಪತ್ತೆ ಹಚ್ತೀವಿ. ಸೂರ್ಯ ಇರೋವರೆಗೂ ಕಾಮನ ಬಿಲ್ಲು, ಸೂರ್ಯನಿಲ್ಲ ಅಸ್ತನಾದ ಅಂದರೆ ಕಾಮನ ಬಿಲ್ಲು ಇಲ್ಲ ಅಂತ ಅರ್ಥ. ಆದರೆ ಕಾಮನ ಬಿಲ್ಲೇ ಸೂರ್ಯನಲ್ಲ. ಹೇಗೋ ಜೀವ ಅಂದರೆ ಕಾಮನ ಬಿಲ್ಲಿದ್ದ ಹಾಗಂತೆ, ಭಗವಂತ ಅಂದರೆ ಸೂರ್ಯನಿದ್ದ ಹಾಗೆ. ಅತಿ ಹೆಚ್ಚು ಪ್ರಕಾಶಮಯನಾದ ಪರಮಾತ್ಮ ಬಿಂಬ, ಸೂರ್ಯನ ಉಪಾಧಿಯಲ್ಲಿದ್ದಾನೆ. ನಾವೆಲ್ಲ ಕಾಮನ ಬಿಲ್ಲಿದ್ದ ಹಾಗಿದ್ದೇವೆ, ಅಲ್ಪ ಪ್ರಕಾಶ, ಅಲ್ಪ, ಎಲ್ಲವೂ ಅಲ್ಪ. ಆದರೆ ಕಾಮನ ಬಿಲ್ಲು ಸೂರ್ಯನಿಗೆಷ್ಟು ಅಧೀನವೋ ಅಷ್ಟೇ ನಾವು ಅಧೀನರಾಗಿದ್ದೇವೆ. ಈ ಅಧೀನತೆಯನ್ನೇ ಇನ್ನೊಂದು ಅರ್ಥದಲ್ಲಿ ಅಂಶ ಅನ್ನೋ ಶಬ್ದದಿಂದ ಕರೆಯೋದಂತೆ. ವ್ಯತ್ಯಾಸ ಎಲ್ಲಿ ಮಾಡಿಕೊಂಡ್ರು ಬಹಳ ಜನ, ಅಂಶ ಅನ್ನೋ ಪದವನ್ನ ತರಕಾರಿ ಹೆಚ್ಚಿದಾಗ ತುಂಡು ತುಂಡು ಮಾಡಿದ ಒಂದು ಅಂಶ ಅದಲ್ಲ, ಆ ಥರದ ಅಂಶ ಅಲ್ಲ ಅಂತೆ. ಅಧೀನತೆ ಅನ್ನೋ ಅರ್ಥದಲ್ಲಿ ಭಗವಂತನ ಅಂಶ ಅಂತ ಹೇಳ್ತಾರೆ. ಹೀಗೆ ಮತ್ಸ್ಯ ಕೂರ್ಮಾದಿಗಳೆಲ್ಲ ಅಭಿನ್ನ ಅಂಶ, ಜೀವಾತ್ಮ ಮಾತ್ರ ಭಿನ್ನ ಅಂಶ. ಅಂಶ ಅಂತ ಕರೆಯೋ ಅರ್ಥ ಅದು ಅಧೀನ ಅನ್ನೋ ಅರ್ಥದಲ್ಲಿ ಹೇಳಿದ್ದು. ಕಾಮನ ಬಿಲ್ಲು ಎಷ್ಟು ಸೂರ್ಯನಿಗೆ ಅಧೀನವೋ ಜೀವನು ಅಷ್ಟೇ ಸೂರ್ಯನಿಗೆ ಅಧೀನ ಅಂತ ಚಿಂತನೆ ಮಾಡಿಸ್ತಾರೆ. ಇದು ನಮ್ಮ ವೇದಾಂತಕ್ಕೆ ಸಂಬಂಧಪಟ್ಟ ಬಿಂಬ ಪ್ರತಿಬಿಂಬ ಭಾವದ ವಿವರಣೆಯನ್ನು ಕೃಷ್ಣ ಇಲ್ಲಿ ಮಾಡಿದ. ಹೀಗೆ ಮುಂದುವರಿತದೆ. ಮತ್ತೆ ನಾಳೆ ದಿವಸ ಚಿಂತನೆ ಮಾಡಿ ಮುಕ್ತಾಯ ಮಾಡೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.